ಎಲ್ರಿಗೂ ನಮಸ್ಕಾರ. ಮತ್ತೊಮ್ಮೆ ಆದರದ ಸ್ವಾಗತ. ಇವತ್ತು ಈ ಸತ್ಸಂಗದಲ್ಲಿ ಪಾಲ್ಗೊಳ್ಳೋದಕ್ಕೆ ಅಂತ ಈ ಸಮಯ ಮೀಸಲಾಗಿಟ್ಟು ಇಲ್ಲಿ ಬಂದು ಈ ಜ್ಞಾನಯಜ್ಞದಲ್ಲಿ ನೀವು ಭಾಗವಹಿಸ್ತಾ ಇರೋದು ನಿಜವಾಗ್ಲೂ ನನಗೆ ಬಹಳ ಸ್ಫೂರ್ತಿ ಮತ್ತು ಆನಂದ ನೀಡ್ತಾ ಇದೆ. ತಮ್ಮೆಲ್ಲರಿಗೂ ನನ್ನ ಕೃತಜ್ಞತೆಗಳು. ಇವತ್ತು ಮನೀಷಾ ಪಂಚಕಂ ಅನ್ನೋ ಒಂದು ಶಂಕರಾಚಾರ್ಯರು ರಚಿಸಿರುವಂತಹ ಕೃತಿ, ಅದರ ಮೊದಲನೇ ಶ್ಲೋಕವನ್ನ ತೆಗೆದುಕೊಳ್ತಾ ಇದ್ದೀವಿ. ಸೊ ಆರಂಭ ಮಾಡೋದಕ್ಕಿಂತ ಮುಂಚೆ ಗುರುಸ್ತುತಿಯನ್ನ ಮಾಡಿ ಆರಂಭ ಮಾಡೋಣ. ಗುರು ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರಃ ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರವೇ ನಮಃ. ಅಖಂಡ ಮಂಡಲಾಕಾರಂ ವ್ಯಾಪ್ತಂ ಯೇನ ಚರಾಚರಂ ತತ್ಪದಂ ದರ್ಶಿತಂ ಯೇನ ತಸ್ಮೈ ಶ್ರೀ ಗುರವೇ ನಮಃ. ಸದಾಶಿವ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನಾರಾಯಣ ಸಮಾರಂಭಾಂ ಶಂಕರಾಚಾರ್ಯ ಮಧ್ಯಮಾಂ ಅಸ್ಮದಾಚಾರ್ಯ ಪರ್ಯಂತಾಂ ವಂದೇ ಗುರು ಪರಂಪರಾ. ನನ್ನ ಪ್ರಣಾಮಗಳನ್ನು ನನ್ನ ಸದ್ಗುರುಗಳಾದ ಶ್ರೀ ನರಸಿಂಹ ಪ್ರಭುಜಿ ಅವರ ಚರಣಗಳಲ್ಲೂ, ಶ್ರೀ ಶಂಕರಾಚಾರ್ಯರ ಚರಣಗಳಲ್ಲೂ ಹಾಗೂ ಎಲ್ಲ ಗುರು ಮಹಾತ್ಮರ ಚರಣಗಳಲ್ಲೂ ಅರ್ಪಿಸ್ತಾ, ಅವರ ಕೃಪೆ, ಅವರ ಅನುಗ್ರಹ ನಮ್ಮನ್ನೆಲ್ಲ ಆತ್ಮನಿಷ್ಠರಾಗಿ ಮಾಡಲಿ ಅಂತ ಪ್ರಾರ್ಥಿಸ್ತೀನಿ. ಈ ಒಂದು ರಚನೆ, ಅದರ ಬಗ್ಗೆ ಕೂಡ ನಾವು ಸುಮಾರು ಹೋದ್ಸಲ ಹೇಗೆ ಅದರ ರಚನೆ ಆಯಿತು ಅಂತ ನೋಡುವಾಗ, ಸೊ ಹೋದ್ಸಲ ಅದನ್ನ ನೋಡ್ತಾ ಅವರು ಹೇಗೆ ಚಾಂಡಾಲನ ರೂಪದಲ್ಲಿ ಬಂದು ಶಂಕರಾಚಾರ್ಯರನ್ನ 3 ಪ್ರಶ್ನೆಗಳು, ಶಿವ ಚಾಂಡಾಲನ ರೂಪದಲ್ಲಿ ಬಂದು ನಿಂತು 4 ನಾಯಿಗಳೊಂದಿಗೆ ಶಂಕರರನ್ನ 3 ಪ್ರಶ್ನೆಗಳನ್ನ ಹೇಗೆ ಕೇಳಿದ್ರು ಅಂತ ಕೂಡ ನೋಡಿದ್ವಿ. ಸೊ ಶಂಕರಾಚಾರ್ಯರ ಜನನ, ಅವ್ರ ಬಾಲ್ಯ, ಜೊತೆಗೆ ಅವ್ರು ಹೇಗೆ ಸನ್ಯಾಸವನ್ನ ತೆಗೆದುಕೊಂಡ್ರು, ಅವರ ಸದ್ಗುರು ಗೋವಿಂದ ಭಗವತ್ಪಾದರು ಅವರನ್ನ ಹೇಗೆ ಭೇಟಿ ಮಾಡಿದ್ರು, ಅವ್ರ ದರ್ಶನ ಹೇಗಾಯ್ತು ಶಂಕರರಿಗೆ, ಮತ್ತೆ 4 ಪ್ರಮುಖವಾದಂತ ಶಿಷ್ಯರು ಶಂಕರರಿಗೆ ಯಾರು, ಆಮೇಲೆ ಚಾಂಡಾಲನನ್ನ ಹೇಗೆ ಅವರು ಕಾಶಿಯಲ್ಲಿ ಸಂಸಿದ್ರು, ಇದಿಷ್ಟು ಕೂಡ ನೋಡಿದ್ವಿ. ಅವರಿಬ್ಬರಲ್ಲಿ ನಡೆದಂತ ಒಂದು ಸಂಭಾಷಣೆ, ಅದನ್ನ ಕೂಡ ನೋಡಿದ್ವಿ. ಚಾಂಡಾಲ ಹಾಗೂ ಶಂಕರರು ಅವರಿಗೆ ನಡೆದಂತ ಸಂಭಾಷಣೆ, ಅದೆಲ್ಲವೂ ಕೂಡ ಮೊದಲನೇ ಒಂದು ಉಪನ್ಯಾಸ. ಶಿವನು ಕೇಳಿದ ಪ್ರಶ್ನೆ ಅಂತ ಈಗ ಯೂಟ್ಯೂಬ್ ಅಲ್ಲಿ ಅಪ್ಲೋಡ್ ಆಗಿದೆ, ಮೆಡಿಟೇಷನ್ ಅಂಡ್ ಸ್ಟಡಿ ಸರ್ಕಲ್ ಚಾನೆಲ್ನಲ್ಲಿ. ಯಾರು ಅದನ್ನ ಮಿಸ್ ಮಾಡಿದ್ರೋ, ಅದನ್ನ ಕೇಳಬೇಕು ಅಂತ ನಿಮ್ಗೆ ಆಸಕ್ತಿ ಇದ್ದಲ್ಲಿ ಅಲ್ಲಿ ಹೋಗಿ ಅದನ್ನ ಖಂಡಿತ ಕೇಳ್ಬೋದು. ಅಲ್ಲಿಂದ ಇವತ್ತು ಮುಂದುವರಿಸ್ತಾ ಇದ್ದೀವಿ. ಸೊ
ಇವರು ಮೀಟ್ ಮಾಡಿದ್ದು ಹೇಗೆ ಅಂತ ಬಹಳ ಸಂಕ್ಷಿಪ್ತವಾಗಿ ಹೇಳ್ತೀನಿ. ಶಂಕರರು ಸ್ನಾನ ಮಾಡೋದಕ್ಕೆ ಗಂಗಾ ನದಿಗೆ ಹೋಗಿದ್ರು ಕಾಶಿಯಲ್ಲಿ ಅವರ ಶಿಷ್ಯರೊಂದಿಗೆ. ಸ್ನಾನ ಮಾಡಿಕೊಂಡು ನದಿಯಿಂದ ಹೊರಗೆ ಬರ್ತಾ ಇದ್ದಾಗ ಕಾಶಿಗೆ ಹೋದವ್ರಿಗೆ ಗೊತ್ತು, ಕಾಶಿಯ ರಸ್ತೆಗಳು ಬಹಳ ನಾರವಾಗಿವೆ. ಅಂದ್ರೆ ಅದರಲ್ಲಿ ಜಾಸ್ತಿ ವಿಶಾಲವಾಗಿಲ್ಲ, ಹೆಚ್ಚು ಜಾಗ ಇಲ್ಲ, ಒಬ್ರನ್ನೊಬ್ರು ದಾಟ್ಕೊಂಡು ಸುಲಭವಾಗಿ ಹೋಗೋದಕ್ಕೆ ಆಗೋದಿಲ್ಲ. ಆಗ ಶಂಕರರು ಅವರ ಶಿಷ್ಯರು ಆಗ್ಲೇ ಒಂದು ತಂಡ ಬರ್ತಾ ಇದ್ದಾರೆ. ಈ ಕಡೆಯಿಂದ ಚಾಂಡಾಲ ಹಾಗೂ 4 ನಾಯಿಗಳು ಬರ್ತಾ ಇವೆ. ಆಗಿನ ಕಾಲದಲ್ಲಿ ಚಾಂಡಾಲ ಅಂದ್ರೆ ಕೆಳಗಿನ ಮಟ್ಟದ ಒಂದು ಜಾತಿ. ಜೊತೆಗೆ ನಾಯಿ ಕೂಡ ಮುಟ್ಕೊಂಡ್ರೆ ಮೈಲ್ಗೆ ಆಗತ್ತೆ, ಚಾಂಡಾಲನ ಮುಟ್ಕೊಂಡ್ರೆ ಮೈಲ್ಗೆ ಆಗತ್ತೆ, ಹೋಗಿ ಸ್ನಾನ ಮಾಡ್ಬೇಕು. ಇವೆಲ್ಲ ಕೆಲವು ಒಂದು ಸಮಾಜದ ಆಚಾರ ರೀತಿಗಳಿದ್ವು. ಅದು ತಪ್ಪು ಸರಿ ಅನ್ನೋದಕ್ಕೆ ಇವಾಗ ಹೋಗೋದು ಬೇಡ. ಅದು ಇದ್ರಲ್ಲೇ ಎತ್ತಿ ತೋರಿಸ್ತಾರೆ ಶಂಕರರು, ಯಾವ ರೀತಿ ನಡ್ಕೊಳ್ಳೋದು ಒಳ್ಳೇದು, ಯಾವುದನ್ನ ನಾವು ಏನನ್ನ ಹುಡುಕ್ಬೇಕು ನಮ್ಮ ಎದುರಿಗೆ ಬಂದಂತ ಜನರಲ್ಲಿ ಅಥವಾ ಮನುಷ್ಯರಲ್ಲಿ ಅಥವಾ ಪ್ರಾಣಿಗಳಲ್ಲಿ ಕೂಡ ಯಾವ ದಿವ್ಯ ಅಂಶವನ್ನ ನಾವು ನೋಡ್ಬೇಕು, ಯಾವುದನ್ನ ನಾವು ತೆಗೆದುಕೊಳ್ಬಾರ್ದು ಗಣನೆಗೆ ಅಷ್ಟೊಂದು. ಅದನ್ನ ಈ ಮನುಷ್ಯ ಪಂಚಕಂನಲ್ಲೇ ಅದು ಬರುತ್ತೆ. ಅವರು ಎದುರಿಗೆ ಬರ್ತಾ ಇದ್ದಾರೆ. ಆಗ ಇದರಲ್ಲಿ 3 ರೀತಿ ಪ್ರತೀತಿ ಇದೆ. ಮೊದಲನೇ ಪ್ರತೀತಿ, ಶಂಕರರೇ ಹೇಳಿದ್ರು ಗಚ್ಚ ಗಚ್ಚ ಅಂದ್ರೆ ಪಕ್ಕಕ್ಕೆ ಸರಿ, ಆ ಕಡೆಗೆ ಹೋಗು ಅನ್ನೋ ಒಂದು ರೀತಿಯಲ್ಲಿ ಅವರು ಚಾಂಡಾಲನಿಗೆ ಹೇಳಿದ್ರು ಅಂತ ಮೊದಲನೇ ಪ್ರತೀತಿ. ಎರಡನೆಯದು, ಶಂಕರರ ಶಿಷ್ಯರು ಹೇಳಿದ್ರು ಗಚ್ಚ ಗಚ್ಚ ಆ ಕಡೆ ಹೋಗು, ಪಕ್ಕಕ್ಕೆ ಸರಿ ಓ ಚಾಂಡಾಲ ಅಂತ ಶಂಕರರ ಶಿಷ್ಯರು ಹೇಳಿದ್ರು ಅಂತ. ಇನ್ನೂ ಒಂದು ವರ್ಷನ್ ಇರೋದು ಏನು ಅಂದ್ರೆ, ಇದು ಎರಡೂ ಆಗ್ಲಿಲ್ಲ. ಹೇಗೆ ದಾಸರು ಕೂಡ ನಾವು ಪುರಂದರ ದಾಸರ ಕೀರ್ತನೆಗಳಲ್ಲಿ ನೋಡ್ಬೋದು, ಅವರು ಹೋಗ್ತಾ ಇರ್ಬೇಕಾದ್ರೆ ಎಲ್ಲಾದ್ರೂ ಸಮಾಜದಲ್ಲಿ ನಡೀತಾ ಇರ್ಬೇಕಾದ್ರೆ ಏನೋ ಸಂಭವಿಸೋದನ್ನ ನೋಡ್ತಾ ಇದ್ರು. ಅತ್ತೆ ಸೊಸೆ ಜಗಳ ಇರ್ಬೋದು, ಅಥವಾ ಇದೇ ಒಂದು ರೀತಿ ನೀಚ ಜಾತಿ ಅಂತ ಹೇಳ್ಬಿಟ್ಟು ಇಲ್ ಟ್ರೀಟ್ ಮಾಡೋ ಒಂದು ಪ್ರಸಂಗವನ್ನ ನೋಡ್ಬೋದು. ಅದನ್ನ ನೋಡಿದಾಗ ಅದ್ರ ಮೇಲೆ ಬೇಸ್ ಮಾಡಿ ಒಂದು ರಚನೆಯನ್ನ ಅವರು ಹಾಡ್ತಾ ಇದ್ರು. ಅದು ಅವ್ರದೇ ಅಲ್ಲ, ಅವರ ಜೀವನದಲ್ಲೇ ನಡೆದಂತ ಒಂದು ಘಟನೆ ಆಗದೆ ಇದ್ರು ಅವ್ರ ಕಣ್ಣ ಮುಂದೆ ನಡೀತಾ ಇರುವಂತ ಒಂದು ಘಟನೆ, ಸಮಾಜದಲ್ಲಿ ಇರುವಂತಹ ಒಂದು ಸುಧಾರಿಸ್ಬೇಕಾಗಿರುವಂತಹ ಒಂದು ಅಭ್ಯಾಸ. ಸೊ ಅದನ್ನ ಹೇಗೆ ಸರಿಪಡಿಸೋದು, ಅದನ್ನ ಜನರಿಗೆ ಕನ್ನಡಿಯಂತೆ ಹೇಗೆ ಎತ್ತಿ ಹಾಡಿನ ಮೂಲಕ ತೋರಿಸ್ಬೋದಾ ಅಂತ ದಾಸರು ಆ ರೀತಿ ಹಾಡನ್ನ ಕಂಪೋಸ್ ಮಾಡಿದ್ದಾರೆ ಬೇಕಾದಷ್ಟು. ಶಂಕರರು ಕೂಡ ಇದನ್ನ ಎಲ್ಲೋ ನಡೀತಾ ಇರೋದನ್ನ ನೋಡ್ಬಿಟ್ಟು ಏನೋ ಒಂದು ಆಟೋಬಯೋಗ್ರಫಿಕಲ್ ಆಗಿ ಹಿ ಕಂಪೋಸ್ಡ್ ಕಾಂಪೋಸಿಷನ್ ಇದೊಂದು ರಚಿಸಿದ್ರು ಅನ್ನೋ ಒಂದು ಪ್ರತೀತಿ ಕೂಡ ಇದೆ. ಇದು ಪರವಾಗಿಲ್ಲ, ಇದು ಯಾವ ರೀತಿ ನಡೀತು ಅನ್ನೋದು ನಾವು ಹೆಚ್ಚು ಹೋಗ್ಬೇಕಾಗಿಲ್ಲ. ಆದ್ರೆ ಇಲ್ಲಿ ನಡೆದಿದ್ ಹೇಗೆ ಅಂದ್ರೆ, ಚಾಂಡಾಲ ಮತ್ತೆ 4 ನಾಯಿಗಳು ಅಡ್ಡ ಬಂದಾಗ ಗಚ್ಚ ಗಚ್ಚ ಅಂತ ಹೇಳಿದಾಗ ಆ ಚಾಂಡಾಲ ಸುಮ್ನೆ ಪಕ್ಕಕ್ಕೆ ಸರಿಲಿಲ್ಲ, ಅವನ್ ಪಕ್ಕಕ್ಕೆ ಸರಿಲೇ ಇಲ್ಲ. ಆಕ್ಚುಲಿ ಅವನೇನ್ ಮಾಡ್ದ, ಎದುರಿಗೆ ನಿಂತ್ಕೊಂಡು ಸವಾಲುಗಳನ್ನ ಹಾಕೋದಕ್ಕೆ ಶುರು ಮಾಡ್ದ. ಹಿ ಸ್ಟಾರ್ಟೆಡ್ ಚಾಲೆಂಜಿಂಗ್ ಶಂಕರಾಚಾರ್ಯ. ಏನಂತ ಕೇಳ್ತಾನೆ ಅವನು, 3 ಸವಾಲುಗಳನ್ನ ಹಾಕ್ತಾನೆ. ಆ 3 ಸವಾಲುಗಳು ಈ ರೀತಿ ಇದೆ. ಮೊದಲನೇ ಒಂದು ಪ್ರಶ್ನೆ, ಚಾಂಡಾಲ ಶಂಕರರ್ನ ಕೇಳೋದು, ಅನ್ನಮಯಾದ್ ಅನ್ನಮಯಂ ಅಥವಾ ಚೈತನ್ಯಮೇವ ಚೈತನ್ಯಾತ್ ಯತಿವರ ದೂರೀಕರ್ತುಂ ವಾಂಛಸಿ ಕಿಂ ಬ್ರೂಹಿ ಗಚ್ಚ ಗಚ್ಚ ಇತಿ. ಓ ಯತಿಗಳಲ್ಲಿ ಉತ್ತಮವಾದಂತ ಯತಿಯರೇ, ನೀವು ಪಕ್ಕಕ್ಕೆ ಸರಿ, ಆ ಕಡೆ ಹೋಗು ಅಂತ ಕೂಗ್ದಾಗ ಯಾವುದನ್ನ ನೀವು ಕುರಿತು ಹೇಳ್ತಾ ಇದ್ದೀರಾ? ಈ ಅನ್ನಮಯ ಕೋಶ, ಅನ್ನದಿಂದ ಮಾಡಿರುವಂತಹ ನನ್ನ ದೇಹವನ್ನ ಅನ್ನದಿಂದಲೇ ಮಾಡಿರುವಂತಹ ನಿಮ್ಮ ದೇಹದಿಂದ ದೂರ ಹೋಗುವಂತ ಹೇಳ್ತಾ ಇದ್ದೀರಾ? ಅಥವಾ
ನನ್ನಲ್ಲಿ ಇರುವಂತಹ ಆತ್ಮ ಅದು ಸಂಪೂರ್ಣ ಶುದ್ಧವಾದಂತ ಆತ್ಮ, ಎಲ್ಲೆಲ್ಲೂ ಪಸರಿಸಿರುವಂತಹ ಆತ್ಮ ತತ್ವ, ಅದಿಲ್ದೇ ಇರುವಂತ ಒಂದು ಸ್ಥಳನೇ ಇಲ್ಲ. ಆ ಒಂದು ಆತ್ಮ, ಅದೇ ಆತ್ಮ ನಿಮ್ಮಲ್ಲೂ ಇರೋದು. ಅದು ಒಂದ್ರಿಂದ ಒಂದು, ಅದು ಎರಡು ಇಲ್ವೇ ಇಲ್ಲ ಮೊದಲು ಸರ್ಕೊಳಕ್ಕೆ. ಅದನ್ನ ಸರಿ ಅಂತ ನೀವು ಹೇಳ್ತಾ ಇದ್ದೀರೋ, ನನ್ಗೆ ಅರ್ಥ ಆಗ್ತಾ ಇಲ್ಲ, ಏನನ್ನ ಹೇಳ್ತಾ ಇದ್ದೀರಾ ಅಂತ ಮೊದಲನೇ ಒಂದು ಪ್ರಶ್ನೆಯನ್ನ ಹಾಕ್ತಾರೆ. ದೇಹದಿಂದ ದೇಹ ದೂರ ಹೋಗ್ಬೇಕು, ಆತ್ಮದಿಂದ ಆತ್ಮ ದೂರ ಹೋಗ್ಬೇಕು, ಎರಡೂ ಸಾಧ್ಯ ಇಲ್ವಲ್ಲ ಅಂತ ಕೇಳ್ತಾ ಇದ್ದಾರೆ. ಎರಡನೇ ಪ್ರಶ್ನೆ ಅವ್ರು ಕೇಳ್ತಾರೆ, ಕಿಂ ಗಂಗಾಂಬುನಿ ಬಿಂಬಿತೇಂಬರಮಣೌ ಚಾಂಡಾಲ ವಾಟಿ ಪಯ ಪುರೇಚ ಅಂತರಂ ಅಸ್ತಿ ಕಾಂಚನ ಘಟಿ ಮೃತ್ ಕುಂಭಯೋರ್ ವಾ ಅಂಬರೆ. ಅಂದ್ರೆ ಒಂದು ಆಕಾಶದಲ್ಲಿ ಸೂರ್ಯ ಬೆಳಗ್ತಾ ಇದ್ದಾನೆ, ಪ್ರಜ್ವಲವಾಗಿದ್ದಾನೆ. ಆ ಸೂರ್ಯ ಗಂಗಾ ನದಿಯಲ್ಲೂ ಕೂಡ ಅವನ ಬಿಂಬ ಬೀಳ್ತಾ ಇದೆ. ಮತ್ತೆ ಚಾಂಡಾಲರು ಇರುವಂತಹ, ಅವರ ವಾಸಸ್ಥಳ ಇರುವಂತಹ ಆ ಒಂದು ರಸ್ತೆಯಲ್ಲಿ ಒಂದು ಕೊಚ್ಚೆಯ ಕೊಳ ಇದೆ. ಜಸ್ಟ್ ಅ ಪಡಲ್, ಒಂದು ಮಳೆಯ, ಇವಾಗ ನಾವು ರೋಡ್ನಲ್ಲಿ ಹೋಗ್ತಾ ಇದ್ರೆ ಎಷ್ಟೊಂದು ರೈನ್ ವಾಟರ್ ಪಡಲ್ಸ್ ನೋಡ್ತೀವಿ. ಆ ರೀತಿ ಒಂದು ಕೊಳಚೆ ನೀರಿನ ಒಂದು ಸಣ್ಣ ಹಳ್ಳ ಕೂಡ ಇರ್ಬೋದು. ಅದರಲ್ಲೂ ಅದೇ ಸೂರ್ಯನ ಪ್ರತಿಬಿಂಬ ಬೀಳ್ತಾ ಇದೆ. ಆದ್ರೆ ಗಂಗಾ ನದಿಯಲ್ಲಿ ತಾನು ಪ್ರತಿಬಿಂಬಿತವಾಗ್ಲಿ ಅಥವಾ ಈ ಒಂದು ಕೊಳಚೆ ನೀರಿನಲ್ಲಿ ಅದು ಪ್ರತಿಬಿಂಬಿತವಾಗ್ಲಿ, ಆ ಮೇಲೆ ಆಕಾಶದಲ್ಲಿ ಇರುವಂತಹ ಅಂಬರ ಮಣಿ ಅಂದ್ರೆ ಜುವೆಲ್, ದಟ್ ಜುವೆಲ್ ಇನ್ ದ ಸ್ಕೈ ವಿಚ್ ಇಸ್ ದ ಸನ್, ಈಸ್ ದೇರ್ ಎನಿ ಡಿಫ್ರೆನ್ಸ್ ಇನ್ ದಟ್ ಸನ್? ಆ ಸೂರ್ಯನಿಗೆ ಏನಾದ್ರೂ ತಾಕ್ತಾ ಇದೆಯಾ? ಇದು ಕೊಚ್ಚೆ ನೀರಲ್ಲಿ ಅದರ ಪ್ರತಿಬಿಂಬ ಬಂದ ತಕ್ಷಣ ಸೂರ್ಯನ ಒಂದು ಬೆಳಕು ಮಂಕಾಗ್ತಾ ಇದೆಯಾ? ಅಥವಾ ಗಂಗಾ ನದಿನಲ್ಲಿ ಅದರ ಪ್ರತಿಬಿಂಬ ಬಿದ್ದ ತಕ್ಷಣ ಸೂರ್ಯನ ಬೆಳಕು ಹೆಚ್ಚು ಪ್ರಜ್ವಲವಾಗ್ತಾ ಇದೆಯಾ? ಇಲ್ವಲ್ಲ, ಸೂರ್ಯ ಇದ್ದಂಗೆ ಇದ್ದಾನೆ. ಅದರಿಂದ ಏನು ವ್ಯತ್ಯಾಸ? ನೀನ್ ಹೇಳ್ತಾ ಇದೀಯಾ ನಿಂದು ಬ್ರಾಹ್ಮಣ ಶರೀರ, ಅದು ಬಹಳ ಪವಿತ್ರ, ಅದ್ರ ಮೂಲಕ ವ್ಯಕ್ತವಾಗ್ತಾ ಇರುವಂತ ಆತ್ಮ ಶ್ರೇಷ್ಠ. ಇದು ಚಾಂಡಾಲನ ಶರೀರ, ಇದು ಅಪವಿತ್ರ. ಆದ್ರಿಂದ ಈ ಶರೀರದ ಮೂಲಕ ವ್ಯಕ್ತ ಆಗ್ತಾ ಇರೋ ಆತ್ಮ ಅಪವಿತ್ರ. ಹಾಗೆ ಹೇಳೋದಕ್ಕೆ ಸಾಧ್ಯ ಇದೆಯಾ? ಆತ್ಮ ತತ್ವ ಯಾವತ್ತಾದ್ರೂ ಅಪವಿತ್ರ ಆಗೋದಕ್ಕೆ ಸಾಧ್ಯನಾ? ಅದು ನಿಷ್ಕಳಂಕ, ಅದಕ್ಕೆ ಯಾವ ಸೋಂಕು ತಗೊಳ್ಳೋದಕ್ಕೆ ಸಾಧ್ಯ ಇಲ್ವಲ್ಲ. ನೀನ್ ಹೇಗ್ ಹೇಳ್ತಾ ಇದೀಯಾ ಅಂತ ಕೇಳ್ಬಿಟ್ಟು ಮತ್ತೆ ಇನ್ನೂ ಒಂದು ಪ್ರಶ್ನೆ ಅದರಲ್ಲೇ ಅಡಗಿದೆ. ಚಿನ್ನದ ಒಂದು ಮಡಿಕೆ ಇದ್ರೆ ಮತ್ತೆ ಮಣ್ಣಿನ ಒಂದು ಮಡಿಕೆ ಪಕ್ಕ ಒಂದರ ಪಕ್ಕ ಒಂದು ಇಟ್ರೆ, ಆ ಚಿನ್ನದ ಮಡಿಕೆಯಲ್ಲಿ ಇರುವಂತಹ ಆಕಾಶ ಮಣ್ಣಿನ ಮಡಿಕೆಯಲ್ಲಿರುವಂತಹ ಆಕಾಶಕ್ಕಿಂತ ಶ್ರೇಷ್ಠನ? ಒಂದು ಬ್ರಾಹ್ಮಣನ ದೇಹ ಸತ್ವ, ಅವನ ಮನಸ್ಸು ಸತ್ವ ಅಂತ ನಾವು ಹೇಳ್ಬೋದು. ಅಥವಾ ಅಷ್ಟು ಸಾಧನೆ ಮಾಡಿಲ್ದೇ ಇರೋರಂತ ಮನಸ್ಸು ಚಿತ್ತಶುದ್ಧಿ ಕಡಿಮೆ, ಅವರಲ್ಲಿ ರಜಸ್ಸು ತಮಸ್ಸು ಹೆಚ್ಚಾಗಿದೆ ಅಂತ ಕೂಡ ನಾವು ಹೇಳ್ಬೋದು. ಆದ್ರೆ ಅದ್ರ ಮೂಲಕ ವ್ಯಕ್ತ ಆಗ್ತಾ ಇರುವಂತ ಆತ್ಮತತ್ವ, ಅದರಲ್ಲಿ ಏನು ವ್ಯತ್ಯಾಸ ಇದೆ? ಆತ್ಮಕ್ಕೇನು ವ್ಯತ್ಯಾಸ ಇಲ್ವಲ್ಲ. ಚಿನ್ನದ ಘಟ ಆಗಿರ್ಲಿ, ಮಣ್ಣಿನ ಘಟ ಆಗಿರ್ಲಿ, ಎರಡರಲ್ಲಿ ಇರುವಂತಹ ಅವಕಾಶ ಒಂದೇ ತಾನೆ ಅಂತ ಎರಡನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾರೆ ಚಾಂಡಾಲ. ಮತ್ತೆ ಮೂರನೇ ಪ್ರಶ್ನೆ ಏನ್ ಕೇಳಿದ್ರು? ಪ್ರತ್ಯಗ್ ವಸ್ತುನಿ ನಿಸ್ತರಂಗ ಸಹಜ ಆನಂದ ಅವಬೋಧ ಅಂಬುಧೌ ವಿಪ್ರೋ ಅಯಂ ಶ್ವಪಚೋ ಅಯಂ ಇತಿ ಅಪಿ ಮಹಾನ್ ಕೋ ಅಯಂ ವಿಭೇದ ಭ್ರಮ ಅಂತ ಕೇಳ್ತಾ ಇದ್ದಾರೆ. ಓ ಎನ್ಲೈಟೆಂಡ್ ಸ್ಕಾಲರ್, ಬಹಳ ಮೇಧಾವಿ ತಾವು, ಎಲ್ಲ ಶಾಸ್ತ್ರಗಳನ್ನ ತಿಳ್ಕೊಂಡಿದ್ದೀರಾ, ಮತ್ತೆ ನಿಮ್ಮ ಬಗ್ಗೆ ಬಹಳ ಜನರು ಮಾತಾಡ್ತಾರೆ, ನೀವು ಆತ್ಮತತ್ವದಲ್ಲಿ ನೆಲೆಸಿದೀರಾ ಅಂತ ಕೂಡ ಹೇಳ್ತಾರೆ. ಆತ್ಮತತ್ವದಲ್ಲಿ ನೆಲೆಸಿರುವಂತವರ ಮನಸ್ಸು ಹೇಗಿರ್ಬೇಕು?
ಒಂದು ಅಲೆಗಳು ಇಲ್ಲದಂತಹ ಸಮುದ್ರ, ಆನಂದದ ಸಾಗರ. ನಾವು ನೋಡುವಂತ ಸಾಮಾನ್ಯವಾದ ಸಾಗರ ಹೇಗಿರುತ್ತೆ, ಅದ್ರ ತುಂಬಾ ಅಲೆಗಳು ಏಳ್ತಾ ಇರುತ್ತೆ, ಬೀಳ್ತಾ ಇರುತ್ತೆ. ಈ ಅಲೆ ದೊಡ್ಡದು, ಈ ಅಲೆ ಚಿಕ್ಕದು, ಈ ಅಲೆನಲ್ಲಿ ನೊರೆ ಜಾಸ್ತಿ ಇದೆ, ಈ ಅಲೆನಲ್ಲಿ ನೊರೆ ಕಡಿಮೆ ಇದೆ ಅಂತ ಆ ರೀತಿ ಎಲ್ಲ ನಾವು ಹೋಲಿಕೆಯನ್ನ ತೋರಿಸಿ ಒಂದು ಹೆಚ್ಚು ಉತ್ತಮ ಅಲೆ ಇನ್ನೊಂದು ಅಷ್ಟು ಉತ್ತಮ ಇಲ್ಲ ಅಂತ ಎಲ್ಲ ನಾವು ಹೇಳ್ಬೋದು. ಯಾವುದ್ರಲ್ಲಿ? ಸಾಮಾನ್ಯವಾದಂತ ಉಪ್ಪಿನ ಸಾಗರದಲ್ಲಿ ಅದನ್ನ ನಾವು ಹೇಳ್ಬೋದು. ಆದ್ರೆ ಆತ್ಮದ ಆನಂದ ಸಾಗರ, ಸಚ್ಚಿತ್ತಾನಂದವಾದಂತ ಆ ಸಾಗರದಲ್ಲಿ ನಿಸ್ತರಂಗ, ಅದರಲ್ಲಿ ಅಲೆಗಳೇ ಇಲ್ಲ, ನಿಶ್ಚಲ, ಅದು ಅಲ್ಲಾಡೋದೇ ಇಲ್ಲ. ಅಂತ ಒಂದು ಶರೀರದಲ್ಲಿ ಯಾವ ವ್ಯತ್ಯಾಸಗಳೇ ಇಲ್ವಲ್ಲ. ದೇರ್ ಇಸ್ ನೋ ಅದರ್. ಇರೋದೇ ಬರೀ ಅದು ಒಂದೇ ಆತ್ಮತತ್ವ. ಇನ್ಯಾವುದು ಕೂಡ ಅದರಲ್ಲಿ ಬರುವಂತಹ ಒಂದು ತೋರಿಕೆ ಮಾತ್ರ. ಇಟ್ ಇಸ್ ಓನ್ಲಿ ಅನ್ ಅಪಿಯರೆನ್ಸ್. ಅಂತ ಆತ್ಮತತ್ವದಲ್ಲಿ ನೆಲೆಸಿರುವಂತಹ ವಿಪ್ರನು ನೀನು ಹೇಗೆ ನಿನ್ನ ಮನಸ್ಸಿನಲ್ಲಿ ಈ ರೀತಿಯ ವ್ಯತ್ಯಾಸ ಹೇಗೆ ಹೇಳೋದಕ್ಕೆ ಸಾಧ್ಯ? ಹೌ ಕ್ಯಾನ್ ಇಟ್ ಇವನ್ ಅರೈಸ್ ಇನ್ ಯರ್ ಮೈಂಡ್ when it is absorbed in the undifferentiated ocean of natural bliss? ನಾನು ಬ್ರಾಹ್ಮಣ, ನೀನು ಚಾಂಡಾಲ, ನಾನು ಉತ್ತಮ, ನೀನು ನೀಚ ಅಂತ ಹೇಗೆ ನಿನ್ನ ಮನಸ್ಸಿನಲ್ಲಿ ಆ ರೀತಿ ಒಂದು ವ್ಯತ್ಯಾಸದ ಅಲೆ ಎತ್ತು, ಅದೊಂದು ಭ್ರಮೆ, ವಿಭೇದ ಭ್ರಮ, ನಮ್ಮಿಬ್ರಲ್ಲಿ ಭೇದವನ್ನ ತಂದು ನಿಲ್ಲಿಸುವಂತಹ ಭ್ರಮೆ ಹೇಗೆ ನಿನ್ ಮನಸ್ಸಿನಲ್ಲಿ ಅದು ಹುಟ್ಟಿತು ಅಂತ ಕೇಳ್ತಾ ಇದ್ದಾರೆ ಚಾಂಡಾಲರು. ಅದ್ ಹೇಗೆ ಹುಟ್ಟೋದಕ್ ಸಾಧ್ಯ? ನನ್ನಲ್ಲೂ ಬ್ರಹ್ಮತತ್ವ, ನಿನ್ನಲ್ಲೂ ಬ್ರಹ್ಮತತ್ವ, ಅದನ್ನ ನೀನು ಆ ಬ್ರಹ್ಮನನ್ನ ತತ್ವದಲ್ಲಿ ನೀನು ಕರಗಿ ಮುಳುಗಿ ಅಲ್ಲೇ ನೆಲೆಸ್ಬಿಟ್ಟಿದೀಯ. ಮತ್ ಹೇಗ್ ಬಂತು ಅಂತ ಮೂರನೇ ಪ್ರಶ್ನೆಯನ್ನ ಕೇಳ್ತಾ ಇದ್ದಾನೆ. ಅಂದ್ರೆ ಶಂಕರರಿಗೆ ಏನು ಸೂಚಿಸ್ತಾ ಇದ್ದಾನೆ ಚಾಂಡಾಲ? ಮೊದಲನೇ ಅವನು ಕೇಳ್ತಾನೆ, ನನ್ನ ದೇಹದಿಂದ ನಿನ್ ದೇಹ ದೂರ ಹೋಗ್ಬೇಕು, ನನ್ನ ಆತ್ಮದಿಂದ ನಿನ್ನ ಆತ್ಮ ದೂರ ಹೋಗ್ಬೇಕು. ನೀದರ್ ಆಫ್ ಇಟ್ ಮೇಕ್ ಸೆನ್ಸ್. ಎರಡನೇ ಸಲ ಏನ್ ಕೇಳ್ತಿದ್ದಾನೆ? ಸೂರ್ಯನಲ್ಲಿ ವ್ಯತ್ಯಾಸ ಆಗತ್ತಾ? ಅದು ಕೊಚ್ಚೆಯಲ್ಲಿ ಪ್ರತಿಬಿಂಬ ಬಿದ್ರೆ ಅಥವಾ ಗಂಗಾ ನೀರಿನಲ್ಲಿ ಪ್ರತಿಬಿಂಬ ಬಿದ್ರೆ ಸೂರ್ಯನಲ್ಲಿ ವ್ಯತ್ಯಾಸ ಆಗತ್ತಾ? ಮತ್ತೆ ಚಿನ್ನದ ಒಂದು ಮಡಿಕೆ, ಮಣ್ಣಿನ ಒಂದು ಮಡಿಕೆ, ಅದರೊಳಗಡೆ ಇರುವಂತಹ ಆಕಾಶದಲ್ಲಿ ವ್ಯತ್ಯಾಸ ಇದೆಯಾ? ಮಡಿಕೆಯಲ್ಲಿ ವ್ಯತ್ಯಾಸ ಇದ್ರೂ ಆಕಾಶದಲ್ಲಿ ಇದೆಯಾ ಅಂತ ಕೇಳ್ತಾ ಇದ್ದಾನೆ. ಮೂರನೇ ಪ್ರಶ್ನೆ ಏನ್ ಕೇಳ್ತಾ ಇದ್ದಾನೆ? ಅದೆಲ್ಲ ಇರ್ಲಿ, ನೀನು ಮಹಾಜ್ಞಾನಿ, ನೀನು ಯುವರ್ ಅನ್ ಎನ್ಲೈಟೆಂಡ್ ಬೀಯಿಂಗ್, ಆತ್ಮದಲ್ಲಿ ನೆಲೆಸಿರುವಂತಹ ಮಹಾಸಿದ್ಧ, ನೀನು ಸಿದ್ಧ ಪುರುಷ. ನಿನ್ನ ಮನಸ್ಸಿನಲ್ಲಿ ಈ ವ್ಯತ್ಯಾಸದ ಭ್ರಮೆ ಹೇಗೆ ಹುಟ್ಕೊಂತು ಅಂತ ಮೂರನೇದನ್ನ ಕೇಳ್ತಾ ಇದ್ದ. ಸೊ ಈ ಮೂರು ಪ್ರಶ್ನೆಗಳು ಹೋದ್ಸಲ ನಾವು ನೋಡಿದ್ವಿ, ಡೀಟೇಲ್ಡ್ ಆಗಿ ನೋಡಿದ್ವಿ. ನಾನೀಗ ಅದಕ್ಕೆ ಡೀಟೇಲ್ಡ್ ಆಗಿ ಹೋಗೋದಿಲ್ಲ. ಇದು ಮೂರನೇ ಪ್ರಶ್ನೆ ನಮ್ಮ ಮನಸ್ಸಿನಲ್ಲೂ ಹುಟ್ಟಬಹುದು. ಶಂಕರಾಚಾರ್ಯರು ಅವರು ಅಂತ ದೊಡ್ಡ ಮಹಾಜೀವ, 12ನೇ ವಯಸ್ಸು 16ನೇ ವಯಸ್ಸು ಆವಾಗ್ಲೇ ಎಲ್ಲ ಆಚಾರ್ಯ ಅನ್ನೋ ಪದವಿಯನ್ನ ಪಡೆದಿದ್ರು. ಆ ಅವಸ್ಥಾತ್ರಯ, ಅದ್ರ ಮೇಲೆ ಅವಸ್ಥಾತ್ರಯವನ್ನ ತಿಳ್ಕೊಂಡು, ಮತ್ತೆ ಎಷ್ಟೊಂದು ಉಪನಿಷತ್ತುಗಳು, 10 ಉಪನಿಷತ್ತುಗಳ ಮೇಲೆ, ಬ್ರಹ್ಮಸೂತ್ರಗಳ ಮೇಲೆ, ಮತ್ತೆ ಭಗವದ್ಗೀತೆಯ ಮೇಲೆ, ಎಲ್ಲದರ ಮೇಲೂ ಕೂಡ ಕಾಮೆಂಟ್ರೀಸ್ ಅನ್ನ ಬರೆದಿದ್ರು. ಇಷ್ಟೊಂದು ಜನ ಶಿಷ್ಯರಿದ್ರು ಅವ್ರಿಗೆ. ಎಲ್ಲ ಅವರ ಮನಸ್ಸಿನಲ್ಲಿ ಈಗಲೂ ಕೂಡ ಆತ್ಮತತ್ವದಲ್ಲೇ ನೆಲೆಸಿರುವಂತಹ ಮಹಾಜ್ಞಾನಿಯ ಮನಸ್ಸಿನಲ್ಲಿ ಹೇಗ್ ಬಂತು ಈ ರೀತಿ ಒಂದು ಡೆಲ್ಯೂಷನ್ ಅಥವಾ ಭ್ರಮೆ ಅಂತ ನಾವು ಕೇಳಿದ್ರೆ, ಇದಕ್ಕೆ ಕೆಲವು ಕಡೆ ನಮ್ಗೆ ಸ್ವಲ್ಪ ಉತ್ತರ ಸಿಗತ್ತೆ. ಸತ್ ದರ್ಶನಂ, ರಮಣ ಮಹರ್ಷಿಗಳು ಬರೆದಿರುವಂತಹ ಸತ್ ದರ್ಶನಂ ಅನ್ನೋ ಒಂದು ರಚನೆಯಲ್ಲಿ 6ನೇ ಶ್ಲೋಕ ಈ ರೀತಿ ಬರುತ್ತೆ. ಶಬ್ದಾದಿ ರೂಪಂ ಭುವನಂ ಸಮಸ್ತಂ ಶಬ್ದಾದಿ ಸತ್ತೇಂದ್ರಿಯ ವೃತ್ತಿ ಭಾಸ್ಯ
ಸತ್ತೇಂದ್ರಿಯಾಣಾಂ ಮನಸೋ ವಶೇ ಸ್ಯಾತ್ ಮನೋಮಯಂ ತದ್ಭುವನಂ ವದಾಮಹ. ಅಂದ್ರೆ ಶಬ್ದಾದಿ ರೂಪಂ ಭುವನಂ ಸಮಸ್ತಂ, ಭುವನಂ ಸಮಸ್ತಂ ಇಡೀ ಪ್ರಪಂಚ, ಅದರಲ್ಲಿ ಏನಿದೆ? ನಾಮರೂಪಗಳು. ಪ್ರಪಂಚ ತುಂಬಾ, ಪ್ರಪಂಚ ಮಾಡಿರೋದೇ ನಾಮರೂಪಗಳಿಂದ. ಈಗ ನಾನು ಇದೊಂದು ಗಡಿಯಾರ, ಇದಕ್ಕೊಂದು ರೂಪ ಇದೆ, ಇದಕ್ಕೊಂದು ನಾಮ ಇದೆ. ನಮ್ಮ ಮುಂದೆ ಮೊಬೈಲ್ ಇರ್ಬೋದು, ಆ ಮೊಬೈಲ್ಗೆ ಒಂದು ಆಕಾರ ಇದೆ, ಅದಕ್ಕೆ ಒಂದು ಹೆಸರಿದೆ. ಈಗ ನಮ್ಮ ಮುಂದೆ ಯಾರಾದ್ರೂ ವ್ಯಕ್ತಿ ಇದ್ರೆ ಅವರಿಗೆ ಒಂದು ಆಕಾರ ಇದೆ, ಅವರಿಗೆ ಒಂದು ಹೆಸರಿದೆ. ಸೊ ಈ ಪ್ರಪಂಚ ಅಂತ ನಮ್ಮ ಸುತ್ತಮುತ್ತ ಮುಂದೆ ಹಿಂದೆ ಇರುವಂತಹ ಜಗತ್ತನ್ನ ನಾವು ಏನಂತ ಕರಿತೀವಿ? ಭುವನಂ ಅಥವಾ ಪ್ರಪಂಚ ಅಥವಾ ಜಗತ್ತು. ಆ ಜಗತ್ತು ಯಾವ್ದ್ರಿಂದ ಮಾಡಿರೋದು? ಅದ್ರ ತುಂಬಾ ಇರೋದು ನಾಮ ರೂಪ, ಶಬ್ದಾದಿ ರೂಪಂ. ಶಬ್ದ ಆದಿ ಅಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಎಲ್ಲವೂ ಕೂಡ ನಮ್ಮ ಪಂಚೇಂದ್ರಿಯಗಳಿಂದ ಬರ್ತಾ ಇರುವಂತ ಎಲ್ಲಾ ಪ್ರಚೋದನೆಗಳನ್ನ ಶಬ್ದಾದಿ, ಶಬ್ದ ಆದಿ ರೂಪಂ ಅಂತ ಕರೀತಾ ಇದ್ದಾರೆ ರಮಣರು. ಸೊ ಇಡೀ ಪ್ರಪಂಚ ಈ ನಮ್ಮ ಇಂದ್ರಿಯಗಳ ಪ್ರಚೋದನೆಯಿಂದ ನಾಮರೂಪಗಳಿಂದ ಕೂಡಿದೆ. ಮತ್ತೆ ಶಬ್ದಾದಿ ಸತ್ತೇಂದ್ರಿಯ ವೃತ್ತಿಭಾಸ್ಯ. ವೃತ್ತಿಭಾಸ್ಯ ಅಂತ ಹೇಳಿದ್ರೆ ಇಂಟರಾಕ್ಷನ್ ಅಥವಾ ವೃತ್ತಿ, ಆಕ್ಟಿವಿಟಿ. ಈ ಇಂಟರಾಕ್ಷನ್ ಆಫ್ ದ ಸೆನ್ಸಸ್ ಆರ್ ಆಕ್ಟಿವಿಟಿ ಆಫ್ ದ ಸೆನ್ಸಸ್, ಇಂಟರಾಕ್ಟಿವಿಟಿ ಆಫ್ ದ ಸೆನ್ಸಸ್, ಅದರಿಂದ ರಚಿತವಾದಂತ ಫ್ರಮ್ ದ ಸೆನ್ಸ್ ಆರ್ಗನ್ಸ್, ಅದರಿಂದ ರಚನೆ ಆಗ್ತಾ ಇರುವಂತ ಶಬ್ದಾದಿಗಳು, ಆಲ್ ದ ಸೆನ್ಸರಿ ಇನ್ಪುಟ್ಸ್. ಸತ್ತೇಂದ್ರಿಯಾಣ ಮನಸೋ ವಶೇ ಸ್ಯಾತ್. ಈ 5 ಪಂಚೇಂದ್ರಿಯಗಳಿಂದ ಯಾವುದು ಪ್ರಪಂಚವನ್ನ ತಿಳ್ಕೊಳತ್ತೆ? ಮನಸ್ಸು ತಿಳ್ಕೊಳತ್ತೆ. ಮನಸ್ಸಿಗೆ ಎಲ್ಲ ಸೆನ್ಸರಿ ಇನ್ಪುಟ್ಸ್ ಹೋಗುತ್ತೆ. ಮನಸ್ಸು ಅದನ್ನ, ಓ ಇದು ಗಡಿಯಾರ, ಇದು ಮೊಬೈಲ್ ಫೋನು, ಇದು ಮೋಸಂಬಿ ಹಣ್ಣು, ಇದು ಕಿತ್ತಳೆ ಹಣ್ಣು, ಇದು ಬಾಳೆಹಣ್ಣು, ಆಕಾರ ನೋಡುತ್ತೆ, ಅದನ್ನ ಮುಟ್ಟಿ ನೋಡ್ಬೋದು, ಅದರ ವಾಸನೆಯನ್ನ ನೋಡ್ಬೋದು, ಅದರ ರುಚಿಯನ್ನ ನೋಡ್ಬೋದು, ಅದರ ರೂಪವನ್ನ ನೋಡ್ಬೋದು. ಅದಷ್ಟನ್ನ ನೋಡ್ಬಿಟ್ಟು ಮನಸ್ಸು, ಬುದ್ಧಿಗಳು ಕ್ಲಾಸಿಫಿಕೇಶನ್ ಮಾಡುತ್ತವೆ. ಇದೇನು? ಇದು ನನಗೆ ಹಾನಿಕರ, ಹಾವು ಬರ್ತಾ ಇದೆ, ದೂರ ಹೋಗು. ಇದು ಬರೀ ಹಗ್ಗ, ಇದನ್ನ ಎತ್ತಿಬಿಟ್ಟು ಪಕ್ಕಕ್ಕೆ ಇಡ್ಬೋದು ಅಂತ ಎಲ್ಲ ಕಂಟಿನ್ಯೂಸ್ ಆಗಿ ಮನಸ್ಸು ಅರ್ಥೈಸ್ತಾ ಹೋಗುತ್ತೆ. ನಮ್ಮ ಪಂಚೇಂದ್ರಿಯಗಳು ಏನೇನ್ ಪ್ರಚೋದನೆಗಳನ್ನ ಕೊಡ್ತಾ ಹೋಗುತ್ತೋ ಮನಸ್ಸು, ಆ ಬುದ್ಧಿಗಳು ಅರ್ಥೈಸ್ತಾ ಹೋಗುತ್ತೆ. ಮನೋಮಯಂ ತದ್ಭುವನಂ ವದಾಮಹ. ಆದ್ರಿಂದ ಈ ಇಡೀ ಪ್ರಪಂಚಕ್ಕೆ ಮತ್ತೆ ಮನಸ್ಸಿಗೆ ಏನು ವ್ಯತ್ಯಾಸನೇ ಇಲ್ಲ. ಮನಸ್ಸೇ ಪ್ರಪಂಚ, ಪ್ರಪಂಚನೇ ಮನಸ್ಸು. ಮನಸ್ಸಿಲ್ದೆ ಹೋದ್ರೆ ನಮ್ಮ ಗಾಢ ನಿದ್ರೆಯಲ್ಲಿ ಮನಸ್ಸು ಇಟ್ ಹಸ್ ಬಿಕಮ್ ಡಾರ್ಮೆಂಟ್. ಅದು ಅವ್ಯಕ್ತ ಸ್ಥಿತಿಗೆ ಹೊರಟೋಗಿದೆ ಮನಸ್ಸು. ಮನಸ್ಸು ಬುದ್ಧಿಗಳು ಅವ್ಯಕ್ತ ಸ್ಥಿತಿಗೆ ಹೋದಾಗ ಪ್ರಪಂಚ ಇಲ್ಲ, ದೇಹ ಇಲ್ಲ, ನಾಮರೂಪಗಳಿಲ್ಲ, ಏನೂ ಇಲ್ಲ. ಬರೀ ಒಂದು ಶಾಂತವಾದಂತ ಅನುಭವ ನಮಗೆ. ಸೊ ಮನಸ್ಸೇ ಪ್ರಪಂಚ. ಮತ್ತೆ ಮನಸ್ಸು ಎದ್ದಾಗ, ಎಚ್ಚರಗೊಂಡಾಗ ಪ್ರಪಂಚ ಮತ್ತೆ ಹೊರಗಡೆ ಸೃಷ್ಟಿಯಾಗತ್ತೆ. ಇದನ್ನ ರಮಣರು ನಮ್ಗೆ ಹೇಳ್ತಾ ಇದ್ದಾರೆ. ಮನಸ್ಸಿಗೆ ಪ್ರಪಂಚಕ್ಕೆ ಏನು ವ್ಯತ್ಯಾಸ? ಕೇಳ್ಕೊ, ನೀನು ವಿಶ್ಲೇಷಣೆ ಮಾಡು ಅಂತ ಹೇಳ್ತಾ ಇದ್ದಾರೆ. ಇದನ್ನ ನಾವು ಸ್ವಲ್ಪ ಸೈನ್ಸ್ ಏನ್ ಹೇಳುತ್ತೆ ಅಂತ ನೋಡಿದ್ರೆ, ಈಗ ನನ್ನ ಎದುರಿಗೆ ನಂಗೊಂದು ಮರ ಕಾಣಿಸ್ತಾ ಇದೆ ಅಂತ ಅನ್ಕೊಂಡಾಗ, ಮರ ಕಾಣಿಸ್ತಾ ಇದೆ, ಅದ್ ಮರ ಅಂತ ನನ್ನ ಮನಸ್ಸು ಗುರುತಿಸ್ತಾ ಇದೆ, ನನ್ನ ಕಣ್ಣು ಆ ಮರವನ್ನ ನೋಡ್ತಾ ಇದೆ. ಅದು ಪಾರಿಜಾತ ಮರ ಅಂತ ಅನ್ಕೊಂಡ್ರೆ ಅದರ ಸುವಾಸನೆ ನನಗೆ ಬರ್ತಾ ಇರ್ಬೋದು. ಅಥವಾ ಅದು ಮಾವಿನ ಮರ ಅಂತ ಅನ್ಕೊಂಡ್ರೆ ಅದರ ಹಣ್ಣನ್ನ ಕೂಡ ನಾನು ಕಿತ್ಕೊಂಡು ರುಚಿನೂ ನೋಡ್ಬೋದು, ಮುಟ್ಬೋದು. ಆ ಹಣ್ಣೇನಾದ್ರೂ ಕೆಳಗಡೆ ಬಿದ್ರೆ ಅಥವಾ ಆ ಮರದ ಮೇಲೆ ಕೂತಿರೋ ಪಕ್ಷಿ ಚಿಲಿಪಿಲಿ ಹಾಡಿದ್ರೆ ಅದು ಕೂಡ ನನಗೆ
ಕೇಳಿಸುತ್ತೆ. ಸೊ ಇದು ಪಂಚೇಂದ್ರಿಯಗಳಿಗೆ ಬರ್ತಾ ಇದೆ. ಈಗ ಬರೀ ಕಣ್ಣಿನ ಬಗ್ಗೆ ನಾವು ನೋಡಿದ್ರೆ, ನನ್ನ ಕಣ್ಣು ಮರವನ್ನ ನೋಡ್ತಾ ಇದೆ ಅಂದ್ರೆ ಏನಾಗತ್ತೆ, ಆ ಮರದ ಒಂದು ಪ್ರತಿಬಿಂಬ ರೆಟಿನಾ ಅಂತ ಇದೆ, ನಮ್ಮ ಲೆನ್ಸ್ ಹಿಂದ್ಗಡೆ ಬರುತ್ತೆ ಅದು. ಆ ರೆಟಿನಾ ಮೇಲೆ ಈ ಮರದ ಒಂದು ಪ್ರತಿಬಿಂಬ ಬೀಳುತ್ತೆ. ಅದು ಹೇಗ್ ಬೀಳುತ್ತೆ ಅಂದ್ರೆ ತಳಕೆಳಕಾಗಿ ಬೀಳುತ್ತೆ. ಇಲ್ಲಿ ನಮ್ಗೆ ಸ್ಲೈಡ್ ಅಲ್ಲಿ ಕಾಣಿಸ್ತಾ ಇದೆ, ತಳಕೆಳಕಾಗಿ ನನ್ನ ರೆಟಿನಾ ಮೇಲೆ ದ ಇಮೇಜ್ ಆಫ್ ದ ಟ್ರೀ ಇಸ್ ಫಾಲಿಂಗ್. ಮತ್ತೆ ಅಲ್ಲಿಂದ ಆಪ್ಟಿಕ್ ನರ್ವ್ ಮೂಲಕ ನನ್ನ ಮೆದುಳಿನಲ್ಲಿ ಆಪ್ಟಿಕ್ ಸೆಂಟರ್ಗೆ ಹೋಗಿ ಒಂದು ಸಣ್ಣ ಸ್ಥಳದಲ್ಲಿ ಸ್ಕ್ರೀನ್ ಅಂತ ನಾವು ಅದನ್ನ ಇಮ್ಯಾಜಿನ್ ಮಾಡ್ಕೊಂಡ್ರೆ, ಅಲ್ಲಿ ಮತ್ತೆ ನೆಟ್ಟಗಿರುವಂತಹ ಮರದ ಇಮೇಜು ತಿರ್ಗಾ ಬೀಳ್ತಾ ಇದೆ. ಅದು ನಮ್ಗೆ ಕಾಣಿಸುತ್ತೆ. ಅದನ್ನ ನೋಡ್ಬಿಟ್ಟು ಮನಸ್ಸು ಏನ್ ಹೇಳುತ್ತೆ, ಓ ಇದು ಮರ, ಇದು ಈ ಜಾತಿಯ ಮರ, ಇದು ಪಾರಿಜಾತ ಮರ, ಇದು ಮಾವಿನ ಮರ, ಅಥವಾ ಇದು ಯಾವ ರೀತಿ ಜಾತಿ ಮರನೋ ನನಗೆ ಗೊತ್ತೇ ಇಲ್ಲ, ನಾನು ಮುಂಚೆ ನೋಡೇ ಇಲ್ಲ ಈ ರೀತಿ ಮರ ಅಂತ ಮನಸ್ಸು ಹೇಳ್ತಾ ಇರುತ್ತೆ. ನಿಜವಾಗ್ಲೂ ನಾವು ಹೊರಗಡೆ ಇದೆ ಪ್ರಪಂಚ, ಹೊರಗಡೆ ಇದೆ ಪ್ರಪಂಚ, ಈ ಹೊರಗಿನ ಪ್ರಪಂಚ ಅಂತ ಮತ್ತೆ ಮತ್ತೆ ಹೇಳ್ತಾ ಇರ್ತೀವಲ್ಲ, ಜ್ಞಾನಿಗಳು ಹೇಳ್ತಿದ್ದಾರೆ, ಮತ್ತೆ ವಿಜ್ಞಾನಿಗಳು ಕೂಡ ಹೇಳ್ತಾ ಇದ್ದಾರೆ, ಈ ಪ್ರಪಂಚ ನೀನ್ ಹೊರಗಡೆ ನೋಡೇ ಇಲ್ವಲ್ಲಪ್ಪ, ನೀನ್ ಇದುವರೆಗೂ ಇದನ್ನ ನೋಡಿರೋದೇ ನಿನ್ನ ಮೆದುಳಿನ ಒಳಗೆ. ಅದು ಹೊರಗಿದೆ ಹೊರಗಿದೆ ಅಂತ ನಿನ್ಗೆ ಅನ್ನಿಸ್ತಾ ಇದೆ, ನೀನ್ ಅನ್ಕೊಳ್ತಾ ಇದೀಯಾ, ಆದ್ರೆ ಪ್ರಪಂಚ ನಿನ್ನ ಒಳಗೆ ಇರೋದು, ನಿನ್ನ ಮನಸ್ಸೇ ಪ್ರಪಂಚ. ಇಲ್ಲಿ ಒಂದು ಉದಾಹರಣೆ, ಮಧ್ಯದಲ್ಲಿ ಒಂದು ಗುಲಾಬಿ ಹೂ ಕಾಣಿಸ್ತಾ ಇದೆ ನಮ್ಗೆ. ಒಂದ್ ಕಡೆ ಒಬ್ಳು ಸುಂದರವಾದ ಮಹಿಳೆ ಆ ಹೂವನ್ನ ನೋಡಿದಾಗ ಅವಳ ಮನಸ್ಸಿನಲ್ಲಿ ಒಂದು ಚಿತ್ರ ಮೂಡ್ತಾ ಇದೆ, ಒಂದು ಕಲ್ಪನೆ ಮೂಡಿ ಬರ್ತಾ ಇದೆ. ಏನದು ಕಲ್ಪನೆ? ಈ ತರದ ಎಷ್ಟೋ ಗುಲಾಬಿ ಹೂಗಳನ್ನ ನಾನು ಕಟ್ಬಿಟ್ಟು ಈ ರೀತಿ ಅಲಂಕಾರವಾಗಿ ನನ್ನ ತಲೆ ಸುತ್ತ ಮುಡಿದ್ರೆ ಎಷ್ಟು ಚೆನ್ನಾಗಿ ಕಾಣಿಸ್ಬೋದಲ್ವಾ ಅಂತ ಅವಳು ಕಲ್ಪಿಸ್ಕೋತಾ ಇದ್ದಾಳೆ. ಮತ್ತೆ ಎದುರಿಗೆ ಒಬ್ಬ ಯುವಕ, ಅವನು ಏನ್ ಕಲ್ಪಿಸ್ಕೋತಾ ಇದ್ದಾನೆ, ಓಹೋ ನಾನು ಇವತ್ ಸಂಜೆ ನನ್ನ ಸ್ನೇಹಿತನ ಮದುವೆ ಇದೆ, ನಾನು ಸೂಟ್ ಎಲ್ಲ ಹಾಕೊಂಡು ಹೋಗ್ತೀನಿ, ಈ ಒಂದು ಗುಲಾಬಿ ಕಿತ್ಕೊಂಡ್ಬಿಟ್ಟು ಬಟನ್ ಹೋಲ್ ತರ ಹಿಂಗ್ ಸಿಕ್ಕಿಸ್ಕೊಂಡು ಹೋದ್ರೆ ವಾಟ್ ಐ ಲುಕ್ ಸೋ ಸ್ಮಾರ್ಟ್, ದಟ್ಸ್ ಅ ನೈಸ್ ಥಿಂಗ್ ಟು ಡೂ ಅಂತ ಅವನು ಅನ್ಕೊಳ್ತಾ ಇದ್ದಾನೆ. ನೋಡ್ತಾ ಇರೋದು ಅವರಿಬ್ರು ಒಂದೇ ಗುಲಾಬಿ ಹೂವನ್ನು. ಇನ್ನು ಯಾರೋ ಬಂದ್ರೆ ಅದೇ ಗುಲಾಬಿನ ಅವರು ಕಿತ್ಕೊಂಡು ಹೋಗಿ ಒಂದು ಪೂಜೆಗೆ ಬಳಸ್ಬೋದು, ಭಗವಂತನಿಗೆ ಒಂದು ಶಿವಲಿಂಗಕ್ಕೋ ಅಥವಾ ಒಂದು ಕೃಷ್ಣನ ಪ್ರತಿಮೆಗೋ ಅದನ್ನ ಅಲಂಕಾರವಾಗಿ ಇಡ್ಬೋದು ಅವರು. ಮತ್ತೆ ಯಾರೋ ಪ್ರಕೃತಿ ಸೌಂದರ್ಯವನ್ನ ಅತಿಯಾಗಿ ಮೆಚ್ಕೊಳ್ಳೋರು, ಗಿಡದ ಬಗ್ಗೆ ತುಂಬಾ ಕಾಳಜಿ ಇಡೋರು ಅಂತವ್ರು ಬಂದ್ರೆ ಅವ್ರು ಹೇಳ್ಬೋದು, ಅಯ್ಯೋ ಕೀಳ್ಬೇಡಿಪ್ಪ, ದಯವಿಟ್ಟು ಆ ಹೂವನ್ನ ಯಾತಕ್ ಕೀಳ್ತೀರಾ, ಎಷ್ಟು ಸುಂದರವಾಗಿದೆ, ಎಷ್ಟು ಚೆನ್ನಾಗಿದೆ ಗುಲಾಬಿ ಹೂ, ಗಿಡದ ಮೇಲಿದ್ರೆ ಇನ್ನೂ ಒಂದ್ ವಾರ ಇರುತ್ತೆ, ಅದು ನೀವು ಕಿತ್ರೆ ಕೆಲವು ಗಂಟೆಗಳ ಮಾತ್ರ ಇರುತ್ತೆ, ಅದಾದ್ಮೇಲೆ ಬಾಡ್ ಹೋಗತ್ತೆ ಆ ಹೂ, ಆ ಗಿಡಕ್ಕೂ ನೋವಾಗಲ್ವಾ, ಯಾಕೆ ಕೀಳ್ತೀರಾ ಅಂತ ಅವ್ರು ಕೇಳ್ಬೋದು. ಸೊ ಮುಂದೆ ಇರೋ ಗುಲಾಬಿ ಒಂದೇ, ಆದ್ರೆ ಒಬ್ರೊಬ್ರು ಅದನ್ನ ಬೇರೆ ಒಂದು ದೃಷ್ಟಿಕೋನದಿಂದ ನೋಡ್ತಾ ಇದ್ದಾರೆ. ಯಾಕೆ? ಅವರ ಮನಸ್ಸು ಬೇರೆ ರೀತಿ ಇದೆ, ಆದ್ರಿಂದ ಅವ್ರು ನೋಡುವಂತಹ ಒಂದು ಪರ್ಸೆಪ್ಷನ್, ವೇ ಆಫ್ ಪರ್ಸೆಪ್ಷನ್, ನೋಡುವ ರೀತಿ ಬದಲಾಗುತ್ತೆ. ಇದನ್ನ ಜಿದ್ದು ಕೃಷ್ಣಮೂರ್ತಿ ಅವರು ಕಂಡೀಷನಿಂಗ್ ಅಂತ ಕರೀತಾರೆ. ನಮ್ಮ ಮನಸ್ಸಿನಲ್ಲಿ ಯಾವ ರೀತಿ ವಾಸನಾ ಪ್ಯಾಕೇಜ್ ಇದೆ, ಸಮಾಜದಿಂದ ಬಂದಿರ್ಬೋದು, ನಾವು ಹುಟ್ಟಾಗ್ಲೇ ಅದನ್ನ ಹಿಂದಿನ ಜನ್ಮಗಳಿಂದ ತೆಗೆದುಕೊಂಡು ಬಂದಿರ್ಬೋದು, ಯಾವುದೋ ಟಿವಿ ನೋಡ್ದಾಗ್ಲೋ, ಪುಸ್ತಕವನ್ನ ಓದ್ದಾಗ್ಲೋ, ನ್ಯೂಸ್ ಪೇಪರ್ನ ನೋಡ್ದಾಗ್ಲೋ, ಅಥವಾ ನಾವು ಬೆಳೆದ್ ಬಂದ ರೀತಿಯಿಂದ ಇರ್ಬೋದು, ನಮ್ಮ ಫ್ರೆಂಡ್ಸ್ ಇಂದ ಐಡಿಯಾಸ್ ಪಿಕಪ್ ಮಾಡ್ಕೊಂಡಿರ್ಬೋದು. ಒಟ್ಟಿನಲ್ಲಿ ನಮ್ಮ ಮನಸ್ಸು ಕಂಡೀಷನ್ ಆಗ್ತಾ ಹೋಗುತ್ತೆ. ಆ ಕಂಡೀಷನಿಂಗ್ ಪ್ರಕಾರ ನಾವು ಪ್ರಪಂಚವನ್ನ ನೋಡ್ತೀವಿ. ಆದ್ರಿಂದ ಪ್ರತಿಯೊಬ್ಬರು ಪ್ರಪಂಚವನ್ನ ನೋಡೋದು, ಜಗತ್ತನ್ನ ನೋಡೋದು, ಅದನ್ನ ಒಳಗಡೆ ಮ್ಯಾಪ್ ಮಾಡ್ಕೊಡೋದು ಕಂಪ್ಲೀಟ್ಲಿ ಬೇರೆ ರೀತಿಯಲ್ಲಿರುತ್ತೆ. ನೋಡ್ತಾ ಇರೋದು ಒಂದೇ ಪ್ರಪಂಚ ಇದ್ರೂನು ಒಳಗಡೆ ಬೇರೆ ಬೇರೆ ರೀತಿಯಲ್ಲಿ ಅದೇ ಪ್ರಪಂಚವನ್ನ ನಾವು ನೋಡ್ತೀವಿ. ಸೊ ಅವರ್ ಮೆಂಟಲ್ ಕಂಡೀಷನಿಂಗ್ ಕಂಟ್ರೋಲ್ಸ್ ಆರ್ ಪರ್ಸೆಪ್ಷನ್. ಸೊ ಇದ್ರಲ್ಲಿ ನಾವೇನ್ ತಿಳ್ಕೊಂಡ್ವಿ,
ಹೊರಗೆ ಇದೆ ಪ್ರಪಂಚ ಅಂತ ನಾವು ನೋಡ್ತಾ ಇರೋ ಪ್ರಪಂಚ ನಮ್ ಒಳಗೆ ಇದೆ. ನಮ್ಮ ಮನಸ್ಸೇ ಪ್ರಪಂಚ. ಮನಸ್ಸಿಗೂ ಪ್ರಪಂಚಕ್ಕೂ ವ್ಯತ್ಯಾಸ ಇಲ್ಲ. ನಾವು ಪ್ರಪಂಚವನ್ನ ನೋಡೋ ದೃಷ್ಟಿಕೋನ ಹೇಗಿರುತ್ತೆ, ನಮ್ಮ ಮನಸ್ಸಿದ್ದಂತೆ ನಮ್ಮ ಪ್ರಪಂಚ. ಜೊತೆಗೆ ಪ್ರಪಂಚವನ್ನ ನಾವು ನೋಡ್ಬೇಕಾದ್ರೆ ನಮ್ಮ ಪಂಚೇಂದ್ರಿಯಗಳು ಏನು ಮ್ಯಾಪಿಂಗ್ ಅನ್ನ ಕೊಡುತ್ತೋ ಅದನ್ನ ಮನಸ್ಸು ಬುದ್ಧಿಗಳು ಹೇಗೆ ಅರ್ಥೈಸುತ್ತೋ, ತಮಗೆ ಇರುವಂತಹ ವಾಸನ ಮತ್ತೆ ಸಂಸ್ಕಾರಗಳನ್ನ ಉಪಯೋಗಿಸ್ಕೊಂಡು ಆ ರೀತಿ ನಮ್ಮ ಪ್ರಪಂಚ, ಅದೇ ರೀತಿ ನಮ್ಮ ಜೀವನ ಅಂತ ಇಲ್ಲಿ ನಾವು ತಿಳ್ಕೊತಾ ಇದ್ದೀವಿ. ಮತ್ತೆ ಇದು ಒಂದು ಸಣ್ಣ ಕಥೆ. ಇಲ್ಲಿ ಏನಾಗತ್ತೆ, ಒಂದು ಹಿಮಾಲಯದ ಒಂದು ಹಳ್ಳಿ ಇದೆ. ಬೆಟ್ಟದ ಮೇಲೆ ತುಂಬಾ ಸುಂದರವಾದಂತ ಒಂದು ಸಣ್ಣ ಹಳ್ಳಿ ಇತ್ತು. ಆ ಹಳ್ಳಿಯನ್ನ ನೋಡ್ಬಿಟ್ಟು ಈ ಒಬ್ಬ ಹೈಕರ್ ಬ್ಯಾಕ್ ಪ್ಯಾಕ್ ಎಲ್ಲ ಹೊತ್ಕೊಂಡು ಹೋಗ್ತಾ ಇದ್ದಾನೆ ಕಾಣಿಸುತ್ತೆ ನಮ್ಗೆ. ಆ ಹಳ್ಳಿಯನ್ನ ನೋಡ್ಬಿಟ್ಟು ಮತ್ತೆ ಮುಂದಿನ ಹಳ್ಳಿಗೆ ಹೋಗ್ಬೇಕು ಅಂತ ಹಳ್ಳಿಯಿಂದ ಹಳ್ಳಿಗೆ ಹೋಗ್ತಾ ಇದ್ದಾನೆ. ಒಂದೊಂದು ಹಳ್ಳಿಲೂ ಜನರ ಜೊತೆ ಅವನು ಬೆರ್ತು ಅವ್ರು ಹೇಗೆ ಜೀವನ ಮಾಡ್ತಾರೆ, ಅವರಿಂದ ಏನನ್ನ ನಾನು ಕಲಿಬಹುದು, ಅಲ್ಲಿ ಏನೇನ್ ನೋಡ್ಬೋದು, ಆ ರೀತಿ ಅವನು ಟ್ರೆಕ್ಕಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ದಾನೆ. ಹೋಗ್ತಾ ಇದ್ದಾಗ ಒಂದ್ ಹಳ್ಳಿಯಿಂದ ಇನ್ನೊಂದ್ ಹಳ್ಳಿಗೆ ಹೋಗ್ಬೇಕು. ಆಗ ಈ ಒಬ್ಬ ಮುದುಕ ಕೆಲಸ ಮಾಡ್ತಾ ಇರ್ತಾನೆ, ಅಲ್ಲಿ ಗದ್ದೆಯಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಸರಿ, ಯುವಕ ಆ ಮುದುಕನ ಕೇಳ್ತಾನೆ, ಅಲ್ಲಿ ಕಾಣಿಸ್ತಾ ಇದೆಯಲ್ಲ, ನಾನು ಬೆಟ್ಟ ಈ ಪರ್ವತವನ್ನ ಇಳಿದ್ಬಿಟ್ಟು ಸ್ವಲ್ಪ ಕೆಳಗೆ ಹೋದ್ರೆ ಅಲ್ಲೊಂದು ಹಳ್ಳಿ ಕಾಣಿಸ್ತಾ ಇದೆಯಲ್ಲ, ಆ ಹಳ್ಳಿ ಜನ ಹೇಗಿದ್ದಾರೆ, ಅಲ್ಲಿ ಹೋದ್ರೆ ನನ್ಗೆ ಸಂತೋಷ ಆಗತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಈ ಮುದ್ಕ ನೇರವಾಗಿ ಉತ್ತರ ಕೊಡೋದಿಲ್ಲ. ಅವನು ಹೇಳ್ತಾನೆ, ಮುಂಚೆ ನೀನ್ ಎಲ್ಲಿ ಹೋಗಿದ್ದೆ, ಇವಾಗ ತಾನೆ, ಎಲ್ಲಿಂದ ಬರ್ತಾ ಇದೀಯ ನೀನು? ಆಗ ಯುವಕ ಹೇಳ್ತಾನೆ, ಅಲ್ಲಿ ಮೇಲೆ ಬೆಟ್ಟದ ಮೇಲೊಂದ್ ಹಳ್ಳಿ ಇದೆಯಲ್ಲ, ಅಲ್ಲಿಂದ ಬರ್ತಾ ಇದ್ದೀನಿ. ಆಗ ಮುದ್ಕ ಕೇಳ್ತಾನೆ, ಅಲ್ಲಿ ಜನ ಹೇಗಿದ್ರಪ್ಪ, ನೀನ್ ಅಲ್ಲಿ ಸಂತೋಷವಾಗಿದ್ಯಾ? ಅದಕ್ಕೆ ಯುವಕ ಹೇಳ್ತಾನೆ, ಅಯ್ಯೋ ಯಾಕಪ್ಪ ಕೇಳ್ತೀಯ ನೀನು, ಅಲ್ಲಿ ನಾನು ಹೋದ್ರೆ ನಿನ್ನೆ ರಾತ್ರಿ ಅಲ್ಲಿ ಹೋದ್ನ, ಅಲ್ಲಿ ಬರೀ ಮಣ್ಣಿನ ನೆಲ, ಚಳಿ ಅಂದ್ರೆ ಚಳಿ, ಎಲ್ಲರೂ ಮಣ್ಣಿನ ನೆಲದ ಮೇಲೆ ಹಾಗೆ ಮಲಗ್ಬಿಟ್ರು. ಏನು ಕೇಳಲಿಲ್ಲ ನನ್ನ, ನೀನ್ ಅತಿಥಿ ಬಂದಿದೀಯಲ್ಲ, ನಿನ್ ಒಂದ್ ಹಾಸಿಗೆ ಬೇಕಾ, ನಿನ್ಗೇನಾದ್ರು ಕೊಡೋದ ನಾವು ಅಂತ ಏನು ವಿಚಾರಿಸ್ದೆ ತಾವ್ ಮಣ್ಣಿನ ನೆಲದ ಮೇಲೆ ಮಲ್ಕೊಂಡ್ಬಿಟ್ರು. ನಾನು ಮಣ್ಣಿನ ನೆಲದ ಮೇಲೆ ಮಲ್ಕೊಂಡೆ. ಇಲ್ಲಿ ನೋವ್ತಾ ಇದೆ, ಇಲ್ಲೂ ನೋವ್ತಾ ಇದೆ, ಸರಿಯಾಗಿ ನಿದ್ದೆನೆ ಬರ್ಲಿಲ್ಲ. ಬೆಳಗ್ಗೆ ಹಸ್ವು ಅಂದ್ರೆ ಹಸ್ವಾಗ್ತಿತ್ತ. ಎದ್ರೆ ಅವ್ರು ಏನೋ ಒಂದ್ ರೀತಿ ಸೂಪ್ ಮಾಡ್ಕೊಟ್ಬಿಟ್ರು, ಅದ್ ಏನೋ ತರಕಾರಿಗಳು ಹಾಕಿದ್ರು ಅದಕ್ಕೆ, ನಾನು ಒಂದು ಮುಂಚೆ ತಿಂದಿಲ್ಲ, ಅದು ನಂಗೆ ಸೇರ್ತಾನೂ ಇಲ್ಲ, ಹೇಗೋ ಕುಡಿದ್ಬಿಟ್ಟು ಬಂದೆ. ನನಗೆ ಅವ್ರ ಭಾಷೆ ಗೊತ್ತಾಗಲ್ಲ, ಅವ್ರು ಏನೇನೋ ಸನ್ನೆ ಮಾಡ್ತಾರೆ, ಏನೇನೋ ಶಬ್ದಗಳು ಉಪಯೋಗಿಸ್ತಾರೆ, ನನಗ್ ಒಂದು ಅರ್ಥ ಆಗ್ಲಿಲ್ಲ. ತುಂಬಾ ಬೇಸರಾನೇ ಆಯ್ತು ನಿಜ ಹೇಳ್ಬೇಕಂದ್ರೆ ಅಂತ ಹೇಳ್ತಾರೆ. ಆಗ ಮುದುಕ ಅಂತಾನೆ, ಅಲ್ಲಿ ನೀನ್ ಹಳ್ಳಿ ಇವಾಗ ಹೋಗ್ತಾ ಇದೆಯಲ್ಲ, ಅಲ್ಲಿ ಜನನೂ ಹಾಗೆ ಇರ್ತಾರೆ, ಅಲ್ಲೂ ನಿನ್ಗೆ ಅದೇ ರೀತಿ ಅನುಭವ ಆಗುತ್ತೆ, ಅಲ್ಲೂ ನಿನ್ಗೇನು ಅಷ್ಟು ಖುಷಿ ಆಗೋ ಮಟ್ಟಕ್ಕೆ ಕಾಣಿಸಲ್ಲ ನನ್ಗೆ ಅಂತ ಹೇಳ್ತಾನೆ. ಸರಿ, ಯುವಕ ಹೊರಟು ಬಿಡ್ತಾನೆ. ಮತ್ತೆ ಇನ್ನೊಂದ್ ಸ್ವಲ್ಪ ಹೊತ್ತಿಗೆ ಇನ್ನೊಬ್ಬ ಯುವಕ ಬರ್ತಾನೆ. ಅವನು ಬ್ಯಾಕ್ ಪ್ಯಾಕರೇ, ಅವನು ಟ್ರೆಕ್ಕರೇ. ಅವನು ಅದೇ ಪ್ರಶ್ನೆ ಕೇಳ್ತಾನೆ, ಅಲ್ಲಿ ಬರ್ತಾ ಇದೆಯಲ್ಲ ಆ ಹಳ್ಳಿ ಹೇಗೆ? ಇವನು ಮೇಲಿರೋ ಅದೇ ಹಳ್ಳಿ, ಮೊದಲನೇ ಯುವಕ ಯಾವ ಹಳ್ಳಿಯಿಂದ ಬಂದಿದ್ದ ಅದೇ ಹಳ್ಳಿಯಿಂದ ಬರ್ತಾ ಇದ್ದಾನೆ ಈ ಯುವಕನು ಕೂಡ. ಆಗ ಮುದುಕಮ್ಮ ಅದೇ ರೀತಿ ಪ್ರಶ್ನೆಗಳನ್ನ ಕೇಳ್ತಾನೆ, ನೀನ್ ಬಂದ ಹಳ್ಳಿ ಹೇಗಿತ್ತಪ್ಪ? ಅದಕ್ಕೆ ಯುವಕ ಅಂತಾನೆ, ಸಾಲಿಡ್ ಡೈಸೆ, ಏನ್ ಚೆನ್ನಾಗಿತ್ತು ಗೊತ್ತಾ, ನಾನು ನೆನ್ನೆ ರಾತ್ರಿ ಅಲ್ಲಿ ಹೋದ್ನಾ, ನಮ್ಮನೆಗಳಲ್ಲೆಲ್ಲ ಬರೀ ಕಾರ್ಪೆಟ್ಟು, ಹಾಸಿಗೆ, ರಜಾಯಿ, ಮಂಚ, ಎಷ್ಟು ಸಾಮಾನು ಮನೆಯೊಳಗೆ. ಇವ್ರ ಮನೆ ಎಷ್ಟು ಮಿನಿಮಲಿಸ್ಟಿಕ್ ಆಗಿತ್ತು, ಏನೂ ಜಾಸ್ತಿ ಸಾಮಾನಿಲ್ಲ, ಮಣ್ಣಿನ ನೆಲ, ಖುಷಿ ಆಯ್ತು. ರಾತ್ರಿ ಕೂಡ ಅಷ್ಟೇ, ಎಲ್ಲರೂ ಮಣ್ಣಿನ ನೆಲದ ಮೇಲೆ ಮಲಗ್ಬಿಟ್ರು, ನಾನು ಮಲಗ್ಬಿಟ್ಟೆ, ಚೆನ್ನಾಗಿ ನಿದ್ದೆ ಬಂತು ನೋಡು. ಬೆಳಗ್ಗೆ ಹೇಳ್ತಾ ಇದ್ದಂಗೆ ಅವರು ಬಿಸಿ 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 ಒಂಥರ ಸೂಪು ಗಂಜಿನೋ ಅದೇನೋ ತಂದ್ಕೊಟ್ರು. ನಾನು ಯಾವತ್ತೂ ಕುಡ್ದಿಲ್ಲ, ಅದು ತುಂಬಾ ರುಚಿಯಾಗಿತ್ತು, ಕುಡ್ದೆ. ಆಮೇಲೆ ಅವ್ರ ಭಾಷೆ ನಂಗೆ ಬರಲ್ಲ, ನನ್ನ ಭಾಷೆ ಅವ್ರಿಗೆ ಬರಲ್ಲ, ನಾವಿಬ್ರು ಒಂಥರ ಸನ್ನೆಗಳನ್ನೆಲ್ಲ ಉಪಯೋಗಿಸ್ಕೊಂಡು ಶಬ್ದಗಳನ್ನೆಲ್ಲ ಮಾಡ್ಕೊಂಡು ಎಷ್ಟು ನಗ್ತಾ ಇದ್ವಿ.
ನಕ್ಕು ನಕ್ಕು ಒಬ್ರಿಗೊಬ್ರು ಅರ್ಥ ಮಾಡ್ಕೊಂಡು ಅಂತೂ ಚೆನ್ನಾಗಿ ಮಜಾ ಮಾಡಿದ್ವಿ, ತುಂಬಾ ಖುಷಿ ಆಯ್ತು ಅಂತ ಹೇಳ್ತಾನೆ. ಸರಿ, ಅವಾಗ ಮುದುಕ ಅಂತಾನೆ, ನೀನ್ ಹೋಗ್ತಿದ್ಯಲ್ಲ ಆ ಹಳ್ಳಿ, ಆ ಜನನು ತುಂಬಾ ಒಳ್ಳೆಯವರು, ಅಲ್ಲೂ ನಿನಗ್ ತುಂಬಾ ಖುಷಿನೇ ಆಗತ್ತೆ, ಹೋಗು ಅಂತ ಹೇಳ್ತಾನೆ. ಸೊ ಅದೇ ಹಳ್ಳಿ, ಅದೇ ಜನ, ಅದೇ ರೀತಿ ಮಣ್ಣಿನ ನೆಲ, ಅದೇ ರೀತಿ ಗಂಜಿ ಅಥವಾ ಸೂಪು, ಆದ್ರೆ ಅವರಿಬ್ರು ನೋಡಿದ ರೀತಿ, ಸ್ವೀಕಾರ ಮಾಡಿದ ರೀತಿ, ಅನುಭವಿಸಿದ ರೀತಿ, ಅವರಲ್ಲಿ ಹುಟ್ಟಿದಂತಹ ಭಾವನೆಗಳು ಸಂಪೂರ್ಣ ಬೇರೆ. ಅದಕ್ಕೆ ವಿಜ್ಞಾನ ಹೇಳುತ್ತೆ, ಲೈಫ್ ಇಸ್ 99% ಅಬೌಟ್ ವಾಟ್ ಹ್ಯಾಪನ್ಸ್ ಇನ್ಸೈಡ್ ಅಂಡ್ ಓನ್ಲಿ 1% ಅಬೌಟ್ ವಾಟ್ ಹ್ಯಾಪನ್ಸ್ ಔಟ್ಸೈಡ್. ದ ವರ್ಲ್ಡ್ ಈಸ್ ದ ಮೈಂಡ್. ನೀನು ಜೀವನ ಹೇಗೆ ಅನುಭವಿಸ್ತೀಯ ನಿನ್ ಮನಸ್ಸಿನ ಮೇಲೆ ಅವಲಂಬಿಸಿ. 99%, 99% ನಿನ್ನ ಮನಸ್ಸು ಹೇಗಿದೆಯೋ ನಿನ್ನ ಜೀವನ ಹಾಗೆ ಇರುತ್ತೆ. ಇನ್ನು 1% ಹೊರಗಡೆ ಏನ್ ನಡೀತಾ ಇದೆ ಅದ್ರ ಮೇಲೆ ನಿನ್ನ ಕಷ್ಟ ಸುಖಗಳು, ನಿನ್ನ ಸುಖ ದುಃಖಗಳು, ಮನಸ್ಸಿನಲ್ಲಿ ಹೇಳುವಂತ ಭಾವನೆಗಳು, ಅದೆಲ್ಲ ಅದ್ರ ಮೇಲೆ ಅವಲಂಬಿಸಿದೆ. ಪ್ರಪಂಚವೇ ಮನಸ್ಸು, ನಿನ್ನ ಮನಸ್ಸೇ ಪ್ರಪಂಚ ಅಂತ ಅರ್ಥ ಆಗ್ತಾ ಇದೆ ನಮ್ಗೆ. ಇದನ್ನ ತಿಳ್ಕೊಂಡ್ವಿ. ಸೊ ಇದರಲ್ಲಿ ಶಂಕರಾಚಾರ್ಯರಿಗೆ ಏನು ಕನೆಕ್ಷನ್ ಅಂತ ನಾವು ಕೇಳಿದ್ರೆ, ಶಂಕರಾಚಾರ್ಯರೇ ಅಕಸ್ಮಾತ್ ಈ ಘಟನೆ ನಡೆದಿತ್ತು, ಶಂಕರರೇ ಆ ರೀತಿ ಗಚ್ಚ ಗಚ್ಚ ಅಂತ ಹೇಳಿ ಚಾಂಡಾಲನಿಗೆ ಪಕ್ಕಕ್ಕೆ ಸರಿ ನಿನ್ನ ನಾಯಿಗಳನ್ನ ಕರ್ಕೊಂಡು, ಯಾಕೆ ನನ್ಗೆ ಅಡ್ಡಗಡ್ತಾ ಇದೀಯಾ, ಮೈಲ್ಗೆ ಮಡಿ ಒಂದು ಯಾವುದು ನಿನ್ಗೆ ಅರಿವೇ ಇಲ್ವಾ ಅಂತ ಅವರೇ ಕೇಳಿದ್ರು ಅಂತ ನಾವು ಅನ್ಕೊಂಡ್ರೆ, ಅವರಂತ ಜ್ಞಾನಿಗಳು ಹೇಗ್ ಕೇಳಿದ್ರು ಅಂತ ನಾವು ಪ್ರಶ್ನೆ ಹಾಕೊಂಡ್ರೆ, ಆಗಿನ ಸೋಷಿಯಲ್ ಕಂಡೀಷನಿಂಗ್ ಹಾಗಿತ್ತು. ಈ ರೀತಿ ಜಾತಿಯ ಭೇದಗಳು, ಮಡಿ ಮೈಲ್ಗೆ, ಅವ್ರು ಬೆಳೆದ್ ಬಂದ ರೀತಿ, ಅವರ ಸಂಸಾರ ಹಾಗಿದ್ದಿರ್ಬೇಕು, ಅವ್ರ ಬೆಳೆದಂತ ಹಳ್ಳಿ ವಾತಾವರಣ ಹಾಗೆ ಇದ್ದಿರ್ಬೇಕು. ಸೊ ಮನಸ್ಸಿನಲ್ಲಿ ಅದು ಭದ್ರವಾಗಿ ಹೋಗಿ ಯಾವುದೋ ಒಂದು ವಾಸನ ಅಥವಾ ಸಂಸ್ಕಾರ ಕೂತ್ ಬಿಟ್ರೆ, ಜ್ಞಾನಿ ಆದ್ರೂ ಕೂಡ ಅದು ಸ್ವಲ್ಪ ಅದೊಂದು ಸಂಸ್ಕಾರ ಉಳ್ಕೊಂಡ್ಬಿಟ್ಟಿದ್ರೆ ಅದನ್ನ ತೆಗ್ದಾಕೋದಕ್ಕೆ ಅಂತಾನೆ ಶಿವ ಬಂದ ಅಂತ ಅದು ಒಂದು ವರ್ಷನ್. ಸೊ ಅದು ಸಮಾಜದ ಕಂಡೀಷನಿಂಗ್, ಅದೆಲ್ಲೋ ಒಂದ್ ಸ್ವಲ್ಪ ಉಳ್ಕೊಂಡ್ಬಿಟ್ಟಿದೆ. ಅದನ್ನ ಎತ್ತಿ ಹಿಡಿಯೋದಕ್ಕೆ, ಅದನ್ನ ಕಿತ್ ಹಾಕೋದಕ್ಕೆ, ಬೇರ್ ಸಮೇತ ಕಿತ್ ಹಾಕೋದಕ್ಕೆ ಶಿವ ತಾನೇ ಚಾಂಡಾಲನ ರೂಪವನ್ನ ತಾಳಿ 4 ವೇದಗಳನ್ನ 4 ನಾಯಿಗಳ ರೂಪದಲ್ಲಿ ಜೊತೆಯಲ್ಲಿ ಕರ್ಕೊಂಡ್ ಬಂದ ಅಂತ ಅದು ಹೆಚ್ಚು ಜನ ನಂಬುವಂತಹ ವರ್ಷನ್ ಅಂತ ನಾವು ಹೇಳ್ಬೋದು ಶಂಕರರ ಒಂದು ಕಥೆಯಲ್ಲಿ, ಜೀವನ ಚರಿತ್ರೆಯಲ್ಲಿ. ಆಗ ಶಂಕರರು ತಕ್ಷಣ ಅವರಿಗೆ ಅರ್ಥ ಆಯ್ತು, ಯಾಕಂದ್ರೆ ತುಂಬಾ ಸೂಕ್ಷ್ಮವಾದ ಮನಸ್ಸು, ಚಿತ್ತ ಶುದ್ಧಿ ಆಗೋಗಿದೆ, ಸ್ಪಷ್ಟತೆ, ಜ್ಞಾನದ ಸ್ಪಷ್ಟತೆ ಸಂಪೂರ್ಣ ಬಂದಿದೆ ಅವ್ರಿಗೆ. ಇದೆಲ್ಲೋ ಒಂದು ಸಣ್ಣ ಮಚ್ಚೆ, ದೊಡ್ಡ ಬಿಳಿ ಬಟ್ಟೆ ಮೇಲೆ ಒಂದು ಸಣ್ಣ ಸ್ಮಾಲ್ ಬ್ಲ್ಯಾಕ್ ಡಾಟ್ ಇದ್ರೆ ಹೇಗಿರುತ್ತೋ ಆ ರೀತಿ ಅದೊಂದು ಇದೆ, ಸಣ್ಣ ಮಚ್ಚೆ ಇದೆ. ಅದು ಕೂಡ ತಕ್ಷಣ ಅವ್ರಿಗೆ ಕಂಡು ಹೋಗುತ್ತೆ, ಅಯ್ಯೋ ಇದು ನನ್ನಲ್ಲಿ ಇರಬಾರದು. ಎಲ್ಲಾ ಜೀವಿಗಳು ಕೂಡ ಬ್ರಹ್ಮನ ಸ್ವರೂಪರೇ, ಆತ್ಮದ ಸ್ವರೂಪರೇ, ನಾನು ಯಾತಕ್ಕೆ ಈ ರೀತಿ ಭ್ರಮೆಯಲ್ಲಿ ಸಿಕ್ಕಾಕೊಂಡೆ ಅಂತ ತಕ್ಷಣ ಅರಿವಾಗಿ ಅವರು ಚಾಂಡಾಲನ ಪಾದಕ್ಕೆ ಬಿದ್ದು ಈ ರೀತಿ ಉತ್ತರಿಸ್ತಾರೆ ಅಂತ ಮೊದಲನೇ ಒಂದು ಶ್ಲೋಕ, ಮನೀಷ ಪಂಚಕಮನ ಮೊದಲನೇ ಶ್ಲೋಕ ಈ ರೀತಿ ಬರುತ್ತೆ. ಜಾಗ್ರತ್ ಸ್ವಪ್ನ ಸುಷಿಪ್ತಿಷು ಸ್ಫುಟತರಾಯ ಸಂವಿದ್ ಉಜೃಂಭತೆ ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಕ್ರೋತ ಜಗತ್ ಸಾಕ್ಷಿಣಿ ಸ ಇವ ಅಹಂ ನ ಚ ದೃಶ್ಯವಸ್ತು ಇತಿ ದೃಢ ಪ್ರಜ್ಞಾ ಅಪಿ ಯಸ್ಯ ಅಸ್ತಿ ಚೇತ್ ಚಾಂಡಾಲೋಹ ಅಸ್ತು ಸ ತು ದ್ವಿಜೋ ಅಸ್ತು ಗುರುಃ ಇತಿ ಏಷಾ ಮನೀಷಾ ಮಮ. ಅಂದ್ರೆ 3ನೇ ಸಾಲಿಂದ ಮೊದಲು ನಾವು ತೆಗೆದುಕೋಬಹುದು.
ಸ ಇವ ಅಹಂ ನ ಚ ದೃಶ್ಯವಸ್ತು ಇತಿ. ದೃಶ್ಯವಸ್ತು ಅಂದ್ರೆ ನಮ್ಗೆ ಗೋಚರವಾಗ್ತಾ ಇರುವಂತ ವಸ್ತು, ಇಂಗ್ಲಿಷ್ ನಲ್ಲಿ ಹೇಳೋದಾದ್ರೆ ಆಬ್ಜೆಕ್ಟ್. ಸೊ ಈ ಆಬ್ಜೆಕ್ಟ್ ನಾನಲ್ಲ ಅಂತ ಯಾರು ಅರ್ಥ ಮಾಡ್ಕೋತಾರೋ, ಅಂದ್ರೆ ಈ ದೇಹ ಮನಸ್ಸು ಬುದ್ಧಿ ನನಗೆ ಗೋಚರ ಆಗ್ತಾ ಇರುವಂತ ವಸ್ತುಗಳು, ಯಾವುದು ನನಗೆ ಗೋಚರವಾಗುತ್ತೋ ಅದ್ ನಾನಲ್ಲ. ಸಿಂಪಲ್ ರೂಲ್ ತೆಗೆದುಕೊಂಡ್ರೆ ದೃಗ್ದೃಶ್ಯ ವಿವೇಕದಲ್ಲಿ ಯಾವುದು ನನಗೆ ಗೋಚರ ಆಗುತ್ತೋ ಅದ್ ನಾನಲ್ಲ. ಈ ದೇಹ ನನಗೆ ಕಾಣಿಸ್ತಾ ಇದೆ, ಅದ್ರಲ್ಲಿ ಆಗ್ತಾ ಇರುವಂತ ಸಂವೇದನೆಗಳೆಲ್ಲ ನನಗೆ ಗೋಚರವಾಗ್ತಾ ಇದೆ, ಆದ್ರಿಂದ ಈ ದೇಹ ನಾನಲ್ಲ. ಮನಸ್ಸಿನಲ್ಲಿ ಹೇಳ್ತಾ ಇರುವಂತ ಯೋಚನೆಗಳು ಸೂಕ್ಷ್ಮ, ದೇಹಕ್ಕಿಂತ ಸೂಕ್ಷ್ಮ, ಅದು ನನ್ನ ಸ್ಥೂಲ ದೃಷ್ಟಿಗೆ ಕಾಣಿಸೋದಿಲ್ಲ, ಆದ್ರೆ ನನ್ನ ಸೂಕ್ಷ್ಮ ದೃಷ್ಟಿಗೆ ಕಾಣಿಸ್ತಾ ಇದೆಯಲ್ಲ. ಆದ್ರಿಂದ ನನ್ನ ಮನಸ್ಸಿನಲ್ಲಿ ಹೇಳ್ತಾ ಇರುವಂತ ಯೋಚನೆಗಳು, ಭಾವನೆಗಳು ಅದು ಯಾವುದು ನಾನಲ್ಲ. ಯಾಕೆ? ನನಗೆ ಗೋಚರ ಆಗ್ತಾ ಇದೆ. ದೇರ್ಫಾರ್ ಇಟ್ ಇಸ್ ಡಿಫ್ರೆಂಟ್ ಫ್ರಮ್ ಮೀ, ಅದ್ ನಾನಲ್ಲ. ಮತ್ತೆ ಬುದ್ಧಿಗೆ ಗೊತ್ತಾಗ್ತಾ ಇರುವಂತ ಕಾನ್ಸೆಪ್ಟ್ಸ್, ಐಡಿಯಾಸ್ ಅದು ಯಾವುದು ನಾನಲ್ಲ. ಸೂಕ್ಷ್ಮ ವಸ್ತುಗಳು ನಾನಲ್ಲ, ಸ್ಥೂಲ ವಸ್ತುಗಳು ನಾನಲ್ಲ. ಇತಿ ದೃಢ ಪ್ರಜ್ಞಾ ಅಪಿ ಯಸ್ಯ ಅಸ್ತಿ ಚೇತ್. ಇದು ಯಾರಿಗೆ ಬಹಳ ದೃಢವಾಗಿ ಅರ್ಥ ಆಗುತ್ತೆ, ದೃಢವಾದ ಅರಿವು ಅಂದ್ರೆ ಆನ್ ಆಫ್ ಅಲ್ಲ. ಯಾವುದೋ ಒಂದು ಸತ್ಸಂಗದಲ್ಲಿ ನಾನು ಕೂತ್ಕೊಂಡಾಗ, ಓ ಹೌದು, ನಾನ್ ದೇಹ ಅಲ್ಲ, ನಾನ್ ಬುದ್ಧಿ ಅಲ್ಲ, ನಾನ್ ಮನಸ್ಸಲ್ಲ ಅಂತ ಎಲ್ಲ ಗುರುಗಳು ಹೇಳ್ತಾರೆ, ನನ್ಗೆ ಅರ್ಥ ಆಯ್ತು, ಆ ಟೈಮಲ್ಲಿ ನಿಜ ಅನ್ನಿಸ್ತು. ಹೊರಗಡೆ ಹೋದ ತಕ್ಷಣ ಮತ್ತೆ ಐ ಆಮ್ ಬ್ಯಾಕ್ ಟು ನಾನೇ ದೇಹ ಮನಸ್ಸು ಬುದ್ಧಿ. ಅದು ಆನ್ ಅಂಡ್ ಆಫ್ ಆಗ್ತಾ ಇರೋದು, ದೃಢ ಅಲ್ಲ. ಅದು ದೃಢ ಪ್ರಜ್ಞಾ ಅಪಿ, ಬಹಳ ದೃಢವಾಗಿ ಆ ಪ್ರಜ್ಞೆ ಇರಬೇಕು. ಯಾವುದು ನನಗೆ ಗೋಚರ ಆಗ್ತಾ ಇದೆಯೋ ಅದೆಲ್ಲ ವಸ್ತು, ದೋಸ್ ಆರ್ ಆಬ್ಜೆಕ್ಟ್ಸ್. ಅದು ದೃಶ್ಯ, ಅದು ನಾನಲ್ಲ. ಆದ್ರೆ ದೃಕ್ ಒಂದಿದೆ, ಚೇತನ ಒಂದಿದೆ, ಯಾವುದೋ ಒಂದು. ಆ ಚೇತನ ಯಾವುದು? ಅದು ಸಾಕ್ಷಿ. ಯಾರಿಗೆ ಗೋಚರ ಆಗ್ತಾ ಇದೆ? ಈ ದೇಹ ಯಾರಿಗೆ ಗೋಚರ ಆಗ್ತಾ ಇದೆ? ಯೋಚನೆಗಳು ಯಾರಿಗೆ ಗೊತ್ತಾಗ್ತಾ ಇವೆ? ಬುದ್ಧಿ, ಯಾವ ಐಡಿಯಾಸ್ ಯಾರಿಗೆ ಗೊತ್ತಾಗ್ತಾ ಇದೆ? ಈ ಭಾವನೆಗಳು ಏನೇನ್ ಬರ್ತಾ ಇದೆ? ಕೋಪ ಬರ್ತಾ ಇದೆ, ನನ್ಗೆ ಆನಂದ ಆಗ್ತಾ ಇದೆ, ನನ್ಗೆ ಬೇಸರ ಆಗ್ತಾ ಇದೆ, ಅದು ಯಾರಿಗೆ ಗೊತ್ತಾಗ್ತಾ ಇದೆ? ಆ ಸಾಕ್ಷಿ ನಾನು. ಇದು 3ನೇ ಲೈನ್ನಲ್ಲಿ ಹೇಳ್ತಾ ಇದ್ದಾರೆ. ಈ ಸಾಕ್ಷಿ ಯಾವಾಗೆಲ್ಲ ಇರುತ್ತೆ? ಜಾಗೃತ್, ಸ್ವಪ್ನ, ಸುಷುಪ್ತಿಷು. ಎಚ್ಚರದ ಸ್ಥಿತಿ, ಕನಸು ಬಿದ್ದಾಗ ನನಗ್ ಕನಸು ಬೀಳ್ತಾ ಇದೆ, ನಾನು ಕನಸಿನಲ್ಲಿ ಯಾವುದೋ ಫ್ರಾನ್ಸ್ ದೇಶಕ್ಕೆ ಹೋಗಿ ಈಫಲ್ ಟವರ್ ಮುಂದೆ ನಿಂತ್ಕೊಂಡಿದ್ದೀನಿ. ಅದು ಯಾರಿಗೆ ಗೊತ್ತಾಯ್ತು? ಸಾಕ್ಷಿಗೆ ಗೊತ್ತಾಯ್ತು. ಸೊ ಕನಸಿನಲ್ಲಿ ಏನಾಗ್ತಾ ಇದೆ ಅಂತ ಸಾಕ್ಷಿಗೆ ಗೊತ್ತಾಗತ್ತೆ, ಎಚ್ಚರವಾಗಿದ್ದಾಗ ಏನಾಗ್ತಾ ಇದೆ ಅಂತ ಸಾಕ್ಷಿಗೆ ಗೊತ್ತಾಗುತ್ತೆ. ಸುಷುಪ್ತಿಷು, ಗಾಢ ನಿದ್ರೆಯಲ್ಲಿ, ದೇಹ ಇಲ್ಲ, ಮನಸ್ಸಿಲ್ಲ, ಬುದ್ಧಿ ಇಲ್ಲ, ಪ್ರಪಂಚ ಇಲ್ಲ, ಯಾವುದೂ ಇಲ್ಲ ಗಾಢ ನಿದ್ರೆಯಲ್ಲಿ. ಆದ್ರೆ ಏನಿದೆ? ಸಾಕ್ಷಿ ಇದೆ. ಸಾಕ್ಷಿಗೆ ಗೊತ್ತಾಗ್ತಾ ಇದೆ ನನ್ನನ್ನ ಬಿಟ್ಟು ಬೇರೆ ಏನೂ ಇಲ್ಲ ಈ ಸ್ಥಿತಿಯಲ್ಲಿ ಅಂತ ಸಾಕ್ಷಿಗೆ ಗೊತ್ತಾಗ್ತಾ ಇದೆ. ಅದಕ್ಕೆ ನಾವು ಎಚ್ಚರವಾದಾಗ ಹೇಳ್ತೀವಿ, ಗಾಢ ನಿದ್ರೆಯಲ್ಲಿ ಏನಿತ್ತು ಗೊತ್ತಿಲ್ಲ ರೀ, ಏನೂ ಇರ್ಲಿಲ್ಲ. ಆದ್ರೆ ನಾನಿದ್ದೆ ತಾನೆ, ಸಾಕ್ಷಿ ಇತ್ತು. ಸ್ಫುಟ ತರ ಯಾವ ರೀತಿ ಗೊತ್ತಾಗ್ತಾ ಇದೆ? ಸ್ಫುಟ ತರ ಬಹಳ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ. ಯಾ ಸಂವಿದ್ ಉಜೃಂಭತೆ, ಇಟ್ ಇಸ್ ಶೈನಿಂಗ್. ವಾಟ್ ಇಸ್ ಶೈನಿಂಗ್? Witness is shining in all 3 states. Clearly witness is shining in all 3 states. ಈ ರೀತಿ ಎಲ್ಲ ಮೂರು ಸ್ಥಿತಿಗಳಲ್ಲೂ, ಅವಸ್ಥಾತ್ರಯಗಳಲ್ಲಿ ಇರುವಂತಹ ಆ ಸಾಕ್ಷಿ ನಾನು ಅಂತ ಜ್ಞಾನಿಗೆ ಗೊತ್ತಾಗತ್ತೆ.
ಯಾ ಬ್ರಹ್ಮಾದಿ ಪಿಪೀಲಿಕಾಂತ ತನುಷು ಪ್ರೋತ ಜಗತ್ ಸಾಕ್ಷಿಣಿ. ಎರಡನೇ ಸಾಲು, ಜಗತ್ ಸಾಕ್ಷಿಣಿ, ಇಡೀ ಜಗತ್ತನ್ನ ಅದು ಸಾಕ್ಷಿ ವೀಕ್ಷಿಸ್ತಾ ಇದೆ. ಅದು ಬರೀ ಈ ದೇಹ ಆ ದೇಹ ಅಂತಲ್ಲ, ಎಲ್ಲಿಂದ? ಬ್ರಹ್ಮ ಆದಿ, ಅಂದ್ರೆ ಬ್ರಹ್ಮ ಅಂದ್ರೆ ಇಲ್ಲಿ ನಾವು ಬ್ರಹ್ಮನ್ ಅಂತ ತಗೋಬಾರ್ದು. ಬ್ರಹ್ಮ ಅಂದ್ರೆ ಜಗತ್ತಿನ ಸೃಷ್ಟಿಕರ್ತನಾದಂತ ಬ್ರಹ್ಮ. ಆ ಬ್ರಹ್ಮನಿಂದ ಆದಿ ಶುರು ಮಾಡ್ಕೊಂಡ್ರೆ, ಬ್ರಹ್ಮ ಅನ್ನೋದು ಬೃಹತ್ ಅನ್ನೋ ಒಂದು ಶಬ್ದದಿಂದ ಬರುತ್ತೆ. ಬೃಹತ್ ಅಂದ್ರೆ ಬಹಳ ದೊಡ್ಡದು, ಜೈಗ್ಯಾಂಟಿಕ್, ಇಮ್ಮೆಜರಬಲ್, ಇಟ್ ಇಸ್ ಸೋ ವಾಸ್ಟ್. ಆ ಬ್ರಹ್ಮ, ಈ ದೊಡ್ಡ ಜಗತ್ತು, ಈ ಜಗತ್ತಿಗೆ ಇತಿಮಿತಿ ಇದುವರೆಗೂ ವಿಜ್ಞಾನಿಗಳಿಗೂ ಸಿಕ್ಕಿಲ್ಲ. ಎಷ್ಟು ದೊಡ್ಡದು ಜಗತ್ತು ಗೊತ್ತಿಲ್ಲ. ಸೊ ಇಂಥ ದೊಡ್ಡ ಜಗತ್ತು, ಬೃಹದಾಕಾರವಾದಂತ ಜಗತ್ತನ್ನ ಸೃಷ್ಟಿ ಮಾಡಿದಂತಹ ಬ್ರಹ್ಮ, ಅವನು ಇನ್ನೆಷ್ಟು ಬೃಹತ್ ಆಗಿರ್ಬೇಕು. ಸೊ ಆ ಬೃಹತ್ ಆಗಿರುವಂತಹ ಬ್ರಹ್ಮನ ತನು ದೇಹದಿಂದ ಹಿಡಿದು ಪಿಪೀಲಿಕ, ಪಿಪೀಲಿಕ ಅಂತ ಹೇಳಿದ್ರೆ ಇರುವೆ, ಒಂದು ಸಣ್ಣ ಇರುವೆಯ ಅಂತ ಅಂದ್ರೆ ಕೊನೆಗೆ ನಾವು ತೆಗೆದುಕೊಂಡು ಬಂದ್ರೆ ಸ್ಮಾಲೆಸ್ಟ್ ಆರ್ಗ್ಯಾನಿಸಮ್ ನಮ್ ಕಣ್ಣಿಗೆ ಮೈಕ್ರೋಸ್ಕೋಪ್ ಅಲ್ಲಿ ನೋಡಿದ್ರೆ ಇನ್ನೂ ಕಾಣುತ್ತೆ. ಸ್ಮಾಲೆಸ್ಟ್ ಆರ್ಗ್ಯಾನಿಸಮ್ ನಮ್ ಕಣ್ಣಿಗೆ ಕಾಣಿಸೋದು ತುಂಬಾ ಸಣ್ಣದಾದಂತ ಇರುವೆ ಅಂತ ನಾವು ಅನ್ಕೊಂಡ್ರೆ, ಅಥವಾ ಯಾವುದೋ ಒಂದು ಇನ್ಸೆಕ್ಟ್ ಅನ್ಕೊಂಡ್ರೆ, ಅಂತ ಅಲ್ಲಿವರೆಗೂ ನಾವು ತೆಗೆದುಕೊಂಡ್ರೆ ದಟ್ ಎಂಟೈರ್ ರೇಂಜ್ ಆಫ್ ಬೀಯಿಂಗ್ಸ್, ಯಾವ್ದ್ಯಾವ್ದೆಲ್ಲಾ ಪ್ರಾಣಿಗಳು, ಪಕ್ಷಿಗಳು ಎಲ್ಲ ಇವ್ಯೋ ಲಿವಿಂಗ್ ಆರ್ಗ್ಯಾನಿಸಮ್ಸ್, ಬೀಯಿಂಗ್ಸ್, ಅದರೊಳಗಡೆ ಜೀವ ಜಂತುಗಳು, ಅದರ ತನು, ಅದರ ಒಂದು ದೇಹದ ಮೂಲಕ ಪ್ರೋತ ಏನ್ ನೋಡ್ತಾ ಇದೆ? ಜಗತ್ತನ್ನೇ ವೀಕ್ಷಿಸ್ತಾ ಇದೆ. ಯಾವುದು? ಈ ಒಂದು ಜಗತ್ ಸಾಕ್ಷಿ. ಅದು ಒಂದೊಂದೇ ವ್ಯಕ್ತಿಯಲ್ಲಿ ಒಂದೊಂದೊಂದೊಂದೊಂದೊಂದು ಸಾಕ್ಷಿ ಎಲ್ಲ ಇರೋದು, ನಮ್ಗ ರೀತಿ ಅನುಭವ ಆಗತ್ತೆ ಅಷ್ಟೆ. ಇಟ್ ಈಸ್ ಒನ್ ಸಾಕ್ಷಿ, ಈಶ್ವರ ಸಾಕ್ಷಿ. ಈ ಎಲ್ಲಾ ದೇಹಗಳ ಮೂಲಕ ಜಗತ್ತನ್ನ ವೀಕ್ಷಿಸ್ತಾ ಇದೆ ಈಶ್ವರ ಸಾಕ್ಷಿ. ಇದನ್ನ ಯಾರು ಅರಿತುಕೊಂಡಿದಾರೋ, ಒಂದು ಕ್ಷಣ ಎರಡು ಕ್ಷಣ ಅರ್ತಿರೋನಲ್ಲ, 24/7 ಯಾರು ಆ ಒಂದು ಅರಿವಿನಲ್ಲೇ ನೆಲೆಸಿರ್ತಾನೋ ಅಂಥವನು, ಆ ಮಹಾಪುರುಷ ಚಾಂಡಾಲನ ದೇಹವನ್ನಾದ್ರೂ ಅದರ ಮೂಲಕ ಆದ್ರೂ ಅವನು ವ್ಯವಹರಿಸ್ತಾ ಇರ್ಲಿ ಪ್ರಪಂಚದ ಜೊತೆಯಲ್ಲಿ. ಚಾಂಡಾಲೋಹ ಅಸ್ತು ಸತು ದ್ವಿಜೋ ಅಸ್ತು, ಅವನು ಒಬ್ಬ ಬ್ರಾಹ್ಮಣನ ದೇಹದ ಮೂಲಕ ಆದ್ರೂ ವ್ಯವಹಾರ ನಡೆಸ್ತಾ ಇರ್ಲಿ ಜಗತ್ತಿನ ಜೊತೆಯಲ್ಲಿ. ಗುರುಹು, ಅವನೇ ನನ್ನ ಗುರು. ಇತಿ ಏಷಾ ಮನೀಷಾ ಮಮ, ಇದೇ ನನ್ನ ದೃಢವಾದ ಜ್ಞಾನ. ದಿಸ್ ಇಸ್ ಮೈ ಫರ್ಮ್ ಕನ್ವಿಕ್ಷನ್. ಇದು ಅಲ್ಲಾಡಿಸಕ್ಕಾಗೋದಿಲ್ಲ. ಆ ರೀತಿ ನನ್ನ ಮನಸ್ಸಿನಲ್ಲಿ ಮೂಡಿ ಬಂದಿದೆ ಈ ಒಂದು ಜ್ಞಾನ ಅಂತ ಹೇಳ್ತಾ ಇದ್ದಾರೆ. ಅಂದ್ರೆ ಆ ಜ್ಞಾನಿಗೆ 3 ಸ್ಥಿತಿಗಳಲ್ಲೂ ಕೂಡ ಆತ್ಮ ಸಾಕ್ಷಿ, ಆ ಸಾಕ್ಷಿಯ ಒಂದು ಅರಿವು, ಆ ಸಾಕ್ಷಿಯೇ ನಾನು ಅನ್ನೋ ಅರಿವಿರುತ್ತೆ. ಅದೇ ಸಾಕ್ಷಿ ಜಗತ್ ಸಾಕ್ಷಿ, ಎಲ್ಲಾ ಜೀವಿಗಳಲ್ಲೂ ಆ ಸಾಕ್ಷಿನೇ ಇದೆ. ಅದೇ ಸಾಕ್ಷಿ ಎಲ್ಲಾ ಜೀವಿಗಳ ಮೂಲಕ ಜಗತ್ತನ್ನ ವೀಕ್ಷಿಸ್ತಾ ಇದೆ ಅಂತಾನು ಅವನಿಗೆ ಗೊತ್ತಿರುತ್ತೆ. ಮತ್ತೆ ಯಾವ ಒಂದು ವಸ್ತು ಕೂಡ ನಾನಲ್ಲ, ನಾನು ದೃಕ್, ನಾನು ದೃಶ್ಯ ಅಲ್ಲ ಅನ್ನೋ, ನಾನು ಸಾಕ್ಷಿ ಅನ್ನೋ ಅರಿವು ಕೂಡ ಅವನಿಗೆ ಇರುತ್ತೆ. ಅಂತ ಒಬ್ಬ ಮಹಾಪುರುಷ ಯಾವುದೇ ದೇಹವನ್ನ ಹೊತ್ತಿರ್ಲಿ, ಅವನೇ ನನ್ನ ಗುರು. ಇದು ನನ್ನ ದೃಢವಾದ ಜ್ಞಾನ. ಮನೀಷಾ, ಮನೀಷಾ ಅಂತ ಹೇಳಿದ್ರೆ ಕನ್ವಿಕ್ಷನ್ ಅಂತ ನಾವು ಹೇಳ್ಬೋದು. ಇದನ್ನ ಶಂಕರರು ಮೊದಲನೇ ಒಂದು ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ, ಮನೀಷಾ ಪಂಚಕಂ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇದರ ಒಂದು ಇನ್ನು ಸಣ್ಣ ಸಣ್ಣ ಸೂಕ್ಷ್ಮತೆಗಳನ್ನ ನಾವು ನೋಡೋದಾದ್ರೆ, ಜಾಗ್ರತ್ ಸ್ವಪ್ನ ಸುಷುಪ್ತಿಷು ಸ್ಫುಟತರ ಯಾ ಸಂವಿದ್ ಉಜೃಂಭತೆ ಸ ಇವ ಅಹಂ ನ ಚ ದೃಶ್ಯವಸ್ತು ಇತಿ. ಇಲ್ಲಿ ಒಬ್ಳು ಮಹಿಳೆ ಏನ್ ಮಾಡ್ತಾ ಇದ್ದಾಳೆ? ಎಚ್ಚರ ಸ್ಥಿತಿಯಲ್ಲಿದ್ದಾಳೆ. ಎಚ್ಚರ ಸ್ಥಿತಿಯಲ್ಲಿ ಅಡಿಗೆ ಮನೆಗೆ ಹೋಗಿದ್ದಾಳೆ.
ಎಚ್ಚರ ಸ್ಥಿತಿಯಲ್ಲಿ ಏನೇನ್ ಕಾಣಿಸುತ್ತೆ ನಾವು ಅಡುಗೆ ಮನೆಗೆ ಹೋದ್ರೆ? ಒಂದು ತರಕಾರಿ ಹೆಚ್ಚೋ ಮಣೆ ಇರ್ಬೋದು, ಚಾಕು, ತರಕಾರಿಗಳು, ಎಣ್ಣೆ ಬಾಟಲು, ಪ್ರೆಷರ್ ಕುಕ್ಕರು, ಒಲೆ, ಸೌಟುಗಳು, ಅಲ್ಲಿರೋ ಕ್ಯಾಬಿನೆಟ್ಸ್, ಅಲ್ಲಿರೋ ಟೈಲ್ಸ್, ಕಿಚನ್ ಕೌಂಟರ್ ಎಲ್ಲ ಕಾಣುತ್ತೆ. ಏನೇನ್ ಅಡುಗೆ ಮನೇಲಿ ಇರುತ್ತೋ ಎಲ್ಲವೂ ಒಳಗೆ ಕಾಣಿಸ್ತಾ ಇದೆ. ಈ ಕಾಣಿಸ್ತಾ ಇರೋದೆಲ್ಲ ಏನು? ಎಲ್ಲವೂ ಕೂಡ ದೃಶ್ಯ. ಅದನ್ನ ನೋಡ್ತಾ ಇರೋದು ಯಾರು? ಅದು ದೃಕ್, ಅದು ವಿಟ್ನೆಸ್. ಮತ್ತೆ ಇಲ್ಲಿ ಅದೇ ಮಹಿಳೆ ಮಲ್ಕೊಂಡು ರಾತ್ರಿ ನಿದ್ದೆ ಮಾಡಿದಾಳೆ. ಅವಳಿಗೆ ಒಂದು ಕನಸು ಬೀಳ್ತಾ ಇದೆ. ಕನಸಿನಲ್ಲಿ ನಾನು ಗರ್ಭವತಿ ಆಗಿದ್ದೀನಿ, ಐ ಆಮ್ ಪ್ರೆಗ್ನೆಂಟ್ ಅಂತ ಅವಳು ಕನಸು ಬೀಳ್ತಾ ಇದೆ. ಆ ಕನಸಿನಲ್ಲಿ ನಾನು ಗರ್ಭವತಿ, ಈ ತರ ಕನಸು ನನಗ್ ಬೀಳ್ತಾ ಇದೆ ಅಂತ ಯಾರಿಗೆ ಗೋಚರ ಆಗ್ತಾ ಇದೆ? ಮತ್ತೆ ಅದು ಗೋಚರ ಆಗ್ತಾ ಇರೋದು ದೃಕ್ಕಿಗೆ, ಸಾಕ್ಷಿಗೆ ಗೋಚರ ಆಗ್ತಾ ಇದೆ. ಆ ಕನಸು ದೃಶ್ಯ, ಆ ಕನಸನ್ನ ಕಾಣ್ತಾ ಇರೋದು, ಅದರ ಅರಿವಿರೋದು ಸಾಕ್ಷಿಗೆ. ಮತ್ತೆ ಇಲ್ಲಿ ಗಾಢ ನಿದ್ರೆ, ಸುಷುಪ್ತಿ. ಜಾಗೃತ ಆಯ್ತು, ಸ್ವಪ್ನ ಆಯ್ತು, ಸುಷುಪ್ತಿ. ಸುಷುಪ್ತಿಯಲ್ಲಿ ಏನಿದೆ? ಏನ್ ಕಣ್ರಿ, ನೀವು ತುಂಬಾ ಚೆನ್ನಾಗಿ ನಿದ್ದೆ, ನಂಗೆ ನಿದ್ದೆ ಮಾಡಕ್ ತುಂಬಾ ಇಷ್ಟ ಅಂತ ಹೇಳ್ತೀರಲ್ಲ, ನೀವು ನಿದ್ದೆನಲ್ಲಿ ಏನಿತ್ತು ನಿಮ್ಗೆ ಅಂತ ಯಾರಾದ್ರೂ ಕೇಳಿದ್ರೆ ನಾವೇನ್ ಹೇಳ್ತೀವಿ? ಏನ್ರಿ, ನೀವೇನ್ ಯಾವತ್ತ ನಿದ್ದೆನೆ ಮಾಡಿಲ್ವಾ? ಈ ತರ ಪ್ರಶ್ನೆ ಕೇಳ್ತೀರಲ್ಲ. ಏನಿರುತ್ತೆ ನಿದ್ದೆನಲ್ಲಿ? ಕನ್ಸು ಬೀಳ್ದವ್ರ ನಿದ್ದೆಲಿ ಏನು ಇರಲ್ಲ. ಗೊತ್ತಿಲ್ವಾ ನಿಮ್ಗೇನು ಅಂತ ನಾವು ಉತ್ತರ ಕೊಡ್ಬೋದು. ಇದನ್ನೇ ವೇದಾಂತ ಏನ್ ಹೇಳುತ್ತೆ? ನಿಸ್ಸಾಕ್ಷಿಕ ಶೂನ್ಯತಾ ನ ಅಸ್ತಿ. ಏನು ಇಲ್ಲ ಅಂತ ಹೇಳೋದಕ್ಕೂ ಒಬ್ಬ ಸಾಕ್ಷಿ ಬೇಕು. ಸಾಕ್ಷಿ ಇಲ್ದೆ ಹೋದ್ರೆ ಏನೂ ಇಲ್ಲ ಅಂತ ಹೇಳಕ್ಕೂ ಆಗೋದಿಲ್ಲ. ಯಾರ್ದೋ ಮನೆಗೆ ಹೋಗ್ತೀವಿ, ಬಾಗ್ಲು ತಟ್ಟಕ್ ಹೋಗ್ತೀವಿ, ಬಾಗ್ಲು ಓಪನ್ ಆಗಿ ಹೋಗ್ಬಿಡುತ್ತೆ, ಬೀಗ ಹಾಕಿರಲ್ಲ. ಮತ್ತೆ ಒಳಗಡೆ ಹೋದ್ರೆ ಯಾರು ಇಲ್ಲ. ನೆನೆ ನಮ್ ಚಿಕ್ಕಮ್ಮನ ಮನೆಗೆ ಹೋಗಿದ್ದೆ, ನಂಗೆ ಹಾಗೆ ಆಯ್ತು. ಬಾಗ್ಲು ಓಪನ್ ಆಗೋಯ್ತು, ಒಳಗಡೆ ಹೋದೆ, ರೂಮಿಂದ ರೂಮ್ಗೆ ಹೋಗ್ತಾ ಇದ್ದೀನಿ, ಅಡುಗೆ ಮನೆಗೆ ಹೋಗ್ತೀನಿ, ಎಲ್ಲೂ ಯಾರು ಇಲ್ಲ. ಅವ್ರ ಹೆಸರು ಕೂಗಿದ್ರು ಯಾರು ಉತ್ತರ ಕೊಡ್ತಾ ಇಲ್ಲ. ಮತ್ ಆಚೆಗೆ ಬಂದ್ಬಿಟ್ಟು ಆಚೆ ನನ್ ಫ್ರೆಂಡ್ ಇದ್ದವ್ರಿಗೆ ನಾನು ಏನ್ ಹೇಳ್ದೆ? ಯಾರು ಇಲ್ಲಮ್ಮ ಒಳಗೆ ಅಂತ ಹೇಳಿದೆ. ಆದ್ರೆ ನಾನಿದ್ದೆ ತಾನೆ ಒಳಗೆ. ಮೊದ್ಲು ನಾನ್ ಒಳಗೆ ಇದ್ದಿದ್ದಕ್ಕೇನೆ ನನ್ ಗೊತ್ತಾಯ್ತು, ನನ್ನನ್ ಬಿಟ್ಟು ಬೇರೆ ಯಾರು ಇಲ್ಲ ಇಲ್ಲಿ. ಸೊ ಗಾಢ ನಿದ್ರೆಯಲ್ಲಿ ಏನು ನಿಜವಾದ ಸ್ಥಿತಿ ಏನೋ? ಸಾಕ್ಷಿಯನ್ನ ಬಿಟ್ಟು ಬೇರೆ ಏನೂ ಇಲ್ಲ, ದೃಶ್ಯ ಇಲ್ಲ, ದೃಕ್ ಮಾತ್ರ ಇದೆ. ನೋಡೋದಿಕ್ಕೆ ಯಾವ ವಸ್ತುನೂ ಇಲ್ಲ, ಅಲ್ಲ ನೋಡುವಂತಹ ಸಾಕ್ಷಿ ಇದೆ. ಅದನ್ನೇ ವೇದಾಂತ ಹೇಳುತ್ತೆ, ನಿಸ್ಸಾಕ್ಷಿಕ ಶೂನ್ಯತಾ ನ ಅಸ್ತಿ. ಶೂನ್ಯತಾ, ಅಲ್ಲಿ ಏನೂ ಇಲ್ಲ ಅಂತ ಹೇಳ್ಬೇಕಾದ್ರೂನು ಸಾಕ್ಷಿ ಅಲ್ಲಿ ಮೊದ್ಲು ಇರ್ಬೇಕು. ಸ ಇವ ಅಹಂ ನ ಚ ದೃಶ್ಯ ವಸ್ತು ಇತಿ. ಸೊ ಇದು ನಮ್ಗೆ ಚೆನ್ನಾಗಿ ಅರ್ಥ ಆಗುತ್ತೆ. ಈ ಒಂದು ಉದಾಹರಣೆಯನ್ನು ತೆಗೆದುಕೊಂಡು ನಮ್ಮ ದಿನನಿತ್ಯದ ಅನುಭವ. ದಿಸ್ ಇಸ್ ನಾಟ್ ಸಮಥಿಂಗ್ ಫಾರಿನ್ ಟು ಅಸ್, ಇಟ್ಸ್ ನಾಟ್ ಸಮಥಿಂಗ್ ಅನ್ನೋನ್ ಟು ಅಸ್. ದಿನಾ ನಾವು ಎಚ್ಚರ ಸ್ಥಿತಿಯನ್ನ ಅನುಭವಿಸ್ತೀವಿ, ದಿನಾ ಕನಸನ್ನ ಕಾಣ್ತೀವಿ. ನಮಗ್ ನೆನಪಿರುತ್ತೋ ಇಲ್ವೋ ಅದ್ ಬೇರೆ, ಅದೇ ದಿನಾ ಕನಸುಗಳು ಬೀಳತ್ವೆ ಅಂತ ಸೈಕಾಲಜಿಸ್ಟ್ ಹೇಳ್ತಾರೆ. ದಿನಾ ಗಾಢ ನಿದ್ರೆ, ಕನಸಿಲ್ದಿರೋ ನಿದ್ರೆಯ ಸ್ಥಿತಿಯಲ್ಲೂ ಕೂಡ ಸ್ವಲ್ಪ ಹೊತ್ತು ಕಳೀತಾ ಇದೀವಿ. ಅದನ್ನೇ ವೇದಾಂತ ತೆಗೆದುಕೊಂಡು ನಮ್ಗೆ ಸಾಕ್ಷಿಯನ್ನ ಎಕ್ಸ್ಪ್ಲೇನ್ ಮಾಡ್ತಾ ಇದೆ. ಮತ್ತೊಂದು ಸೆಂಟೆನ್ಸ್ ಅಲ್ಲಿಂದ ನಾವು ಶ್ಲೋಕದಿಂದ ಮತ್ತೊಂದು ಸಾಲನ್ನ ತೆಗೆದುಕೊಂಡ್ರೆ, ಯಾ ಬ್ರಹ್ಮಾದಿ ಪಿಪೀಲಿಕಾ ಅಂತ ತನುಷು ಪ್ರೋತಾ ಜಗತ್ ಸಾಕ್ಷಿಣಿ. ಇಲ್ಲಿ ಬ್ರಹ್ಮ ಇದ್ದಾನೆ, ಇಲ್ಲಿ ಒಂದು ಇರುವೆ ಇದೆ, ಗೊದ್ದ, ಒಂದು ಎಲೆ ಮೇಲೆ ನಡ್ಕೊಂಡು ಹೋಗ್ತಾ ಇದೆ ಗೊದ್ದ. ಮತ್ತೆ ಇಲ್ಲಿ ಆನೆ ಇದೆ, ಈ ಕಡೆ ಚಿಟ್ಟೆ ಇದೆ. ಆನೆಯಲ್ಲಿ ದೊಡ್ಡ ಸಾಕ್ಷಿ, ಚಿಟ್ಟೆಯಲ್ಲಿ ಸಣ್ಣ ಸಾಕ್ಷಿ, ಇರುವೆಯಲ್ಲಿ ಸಣ್ಣ ಸಾಕ್ಷಿ, ಬ್ರಹ್ಮನಲ್ಲಿ ದೊಡ್ಡ ಸಾಕ್ಷಿ. ಹಾಗಿರುತ್ತಾ? ಆತ್ಮ ಅದ್ರಲ್ಲಿ ದೊಡ್ಡದು, ಇದ್ರಲ್ಲಿ ಚಿಕ್ಕದು.
ಆ ರೀತಿ ಏನಾದ್ರು ಇರುತ್ತಾ? ವೇದಾಂತ ಹೇಳುತ್ತೆ ಖಂಡಿತ ಇಲ್ಲ. ಇಲ್ಲಿ ನಾವು ನೋಡಿದ್ರೆ ಬ್ಲೂ ವೇಲ್, ಇದು ಹಿಂದ್ಗಡೆ ಮೀನ್ ತರ ಕಾಣಿಸ್ತಾ ಇದೆಯಲ್ಲ ಸ್ಲೈಡ್ ಅಲ್ಲಿ, ಅದು ಬ್ಲೂ ವೇಲ್ ಅಂತ ಕರಿತೀವಿ. ಅದ್ರ ಪಕ್ಕ ಡೈನೋಸಾರ್ ಕೂಡ ಇದೆ, ಆನೆ ಕೂಡ ಇದೆ, ಮನುಷ್ಯ ಇದ್ದಾನೆ. ನಾವ್ ಇದುವರೆಗೂ ಯಾರಾದ್ರೂ, ನಾನ್ ಆಕ್ಚುಲಿ ಅನ್ಕೊಂಡಿದ್ದೆ ಡೈನೋಸಾರೇ ಅತಿ ದೊಡ್ಡ ಪ್ರಾಣಿ ಇದ್ದಿರ್ಬೇಕು ಇದುವರೆಗೂ. ಇಟ್ ಮಸ್ಟ್ ಬಿ ದ ಬಿಗ್ಗೆಸ್ಟ್ ಆನಿಮಲ್ ಟು ಹ್ಯಾವ್ ಲಿವ್ಡ್ ಆನ್ ಅರ್ತ್ ಅಂತ. ಆದ್ರೆ ವಿಜ್ಞಾನ ಹೇಳುತ್ತೆ ಸುಳ್ಳು. ದ ಬಿಗ್ಗೆಸ್ಟ್ ಆನಿಮಲ್ ದಟ್ ಇಸ್ ರೈಟ್ ನೌ ಸ್ಟಿಲ್ ಲಿವಿಂಗ್ and which has ever lived on earth, it is called the blue whale. ಬಹಳ ದೊಡ್ಡದು, ಡೈನೋಸಾರ್ಗಿಂತನೂ ದೊಡ್ಡದು. ಆ ಒಂದು ಬ್ಲೂ ವೇಲಿನ ನಾಲಿಗೆನೆ ಒಂದು ಆನೆ ಅಷ್ಟು ಗಾತ್ರ ಇರುತ್ತೆ, ಬರೀ ನಾಲಿಗೆ ಮಾತ್ರನೇ, ಅಷ್ಟು ದೊಡ್ಡದು ಬ್ಲೂ ವೇಲ್. ಆ ಬ್ಲೂ ವೇಲ್ ಅಲ್ಲಿ ಬಹಳ ದೊಡ್ಡ ಆತ್ಮ, ಆನೆ ಅದಕ್ಕಿಂತ ಚಿಕ್ಕ ಆತ್ಮ, ಡೈನೋಸಾರ್ ಇನ್ ಸ್ವಲ್ಪ ಚಿಕ್ಕ ಆತ್ಮ, ದುಂಬಿ ಇನ್ನೂ ಸಣ್ಣ ಆತ್ಮ. ಇಲ್ಲ, ಜಗತ್ ಸಾಕ್ಷಿಣಿ ಅಂತ ಹೇಳಿದ್ರೆ ಎಲ್ಲಾದ್ರ ಮೂಲಕನೂ ಒಂದೇ ಆತ್ಮ, ಒಂದೇ ಸಾಕ್ಷಿ ವ್ಯಕ್ತವಾಗ್ತಾ ಇದೆ. ಅಂದ್ರೆ ವ್ಯಕ್ತ ರೂಪೇಣವ ಅವ್ಯಕ್ತ ರೂಪೇಣವ ಚೈತನ್ಯಂ ಸರ್ವದ ಸರ್ವತ್ರ ಅಸ್ತಿ. ಈಗ ಎಲೆಕ್ಟ್ರಿಸಿಟಿ ಇದೆ, ಎಲೆಕ್ಟ್ರಿಸಿಟಿ ಕರೆಂಟ್ ಇತ್ತು ಅಂತ ಹೇಳಿದ್ರೆ ಎಲೆಕ್ಟ್ರಿಸಿಟಿ ಯಾವಾಗ್ಲೂ ಇದೆ. ಇಲ್ಲದೆ ಹೋದ್ರೂ ಪೊಟೆನ್ಷಿಯಲ್ ಫಾರ್ಮ್ ಅಲ್ಲಿ ಎಲೆಕ್ಟ್ರಿಸಿಟಿ ಇದೆ ಪ್ರಪಂಚದಲ್ಲಿ, ಯಾವಾಗ್ಲೂ ಇದೆ. ಆಮೇಲಿಂದ ನಮ್ ವೈರ್ ನಲ್ಲಿ ಬರ್ತಾ ಇದೆ ಅಂತ ನಾವ್ ಇಟ್ಕೊಂಡ್ರೆ, ನಾವು ಸ್ವಿಚ್ ಹಾಕಿದ್ರೆ ದೀಪ ಹತ್ಕೊಳುತ್ತೆ, ಆರಿಸಿದ್ರೆ ದೀಪ ಆರೋಗುತ್ತೆ, ಕಂಪ್ಯೂಟರ್ ಆರೋಗುತ್ತೆ, ಅಥವಾ ಫ್ಯಾನ್ ಆರೋಗುತ್ತೆ, ಅಥವಾ AC ಆರೋಗುತ್ತೆ, ಮಿಕ್ಸರ್ ಆರೋಗುತ್ತೆ, ಹತ್ಕೊಳುತ್ತೆ, ಆರುತ್ತೆ. ಅದು ವ್ಯಕ್ತವಾಗುತ್ತೆ ಮತ್ತೆ ಅವ್ಯಕ್ತವಾಗುತ್ತೆ. ಅವ್ಯಕ್ತ ಸ್ಥಿತಿ ಬ್ರಹ್ಮನ್ ಅನ್ನೋದು ಅವ್ಯಕ್ತ, ನಮ್ಗೆ ಕಣ್ಣಿಗೆ ನಮ್ಮ ಎದುರಿಗೆ ವ್ಯಕ್ತವಾಗ್ತಾ ಇಲ್ಲ, ವ್ಯವಹಾರಕ್ಕೆ ಸಿಗೋದಿಲ್ಲ. ಆ ರೀತಿಯಲ್ಲಿ ಆದ್ರೂ ಚೈತನ್ಯ ಇದ್ದೇ ಇರುತ್ತೆ ಯಾವಾಗ್ಲೂ. ಚೈತನ್ಯ ಇಲ್ದೇ ಇರುವಂತ ಸ್ಥಿತಿ ಇಲ್ವೇ ಇಲ್ಲ, ಸರ್ವದಾ ಸರ್ವತ್ರ ಅಸ್ತಿ. ಸೂಕ್ಷ್ಮವಾದಂತ ಬ್ರಹ್ಮನ್ ಅನ್ನೋ ವಸ್ತು, ಅವ್ಯಕ್ತ ವಸ್ತು ಯಾವಾಗ್ಲೂ ಎಲ್ಲಾ ಕಡೆನೂ ಇದೆ. ಆದ್ರೆ ಕೆಲವು ಸಲ ಅದು ವ್ಯಕ್ತವಾಗತ್ತೆ, ರೂಪದ ಮೂಲಕ ವ್ಯಕ್ತವಾಗತ್ತೆ, ನಮ್ ಕಣ್ಣಿಗೆ ಗೋಚರವಾಗುತ್ತೆ. ಆ ವ್ಯಕ್ತವಾಗುವಂತ ವ್ಯಕ್ತ ಚೈತನ್ಯ, ವ್ಯಕ್ತ ರೂಪ ಕೂಡ ಈ ಅವ್ಯಕ್ತ ಚೈತನ್ಯದ ಒಂದು ವಲಯದಲ್ಲೇ ಇರುತ್ತೆ. ಬ್ರಹ್ಮನ್ ಅನ್ನೋದು ಸಬ್ಸ್ಟ್ರಾಟಮ್, ಜಗತ್ ಅನ್ನೋದು ಇಟ್ಸ್ ಅನ್ ಅಪಿಯರೆನ್ಸ್ ಇನ್ ದಟ್ ಸಬ್ಸ್ಟ್ರಾಟಮ್. ಇಟ್ ಇಸ್ ಅ ಸಬ್ಸೆಟ್, ಇಟ್ ಕ್ಯಾನ್ ಕಮ್ ಅಂಡ್ ಗೋ, ಬಟ್ ಬ್ರಹ್ಮನ್ ಇಸ್ ದೇರ್ ಆಲ್ ದ ಟೈಮ್, ಫಾರ್ ಎವರ್ ಅಂಡ್ ಎವರ್. ಇದು ನಮ್ಗೆ ವೇದಾಂತ ತಿಳಿಸ್ಕೊಡ್ತಾ ಇದೆ. ಈ ಚಿತ್ರ ಒಂಥರ ವಿಚಿತ್ರವಾಗಿದೆಯಲ್ಲ ಇದು ಅಂತ ನಮ್ಗೆ ಅನ್ನಿಸ್ಬೋದು. ಇಲ್ಲಿ ಏನ್ ಕಾಣಿಸುತ್ತೆ? 5 ಬೆರಳು, ಏನು ನಮ್ಗೆ ಗೊತ್ತೇ ಇಲ್ಲ, ಕೈ ಬಗ್ಗನೆ ಗೊತ್ತಿಲ್ಲ ಅಂತ ಅನ್ಕೊಳ್ಳೋಣ. ಒಂದ್ ಸಣ್ಣ ಇರುವೆ, ಈ ಒಂದು ಪೇಪರ್ ಅಥವಾ ಬಟ್ಟೆ, ಅದ್ರ ಮೂಲಕ ತೂತ್ ಮಾಡಿ ಬೆರಳುಗಳು ಆಚೆ ಬರ್ತಾ ಇವೆ. ಆ ಬಟ್ಟೆ ಮೇಲೆ ಅಥವಾ ಪೇಪರ್ ಮೇಲೆ ಒಂದು ಇರುವೆ ಓಡಾಡ್ತಾ ಇದೆ ಅನ್ಕೊಂಡ್ರೆ ಅದಕ್ಕೇನ್ ಅನ್ನಿಸ್ಬೋದು? ಇದು ಒಂದೊಂದು ಬೆರಳು ಕೂಡ ಹೆಬ್ಬೆರಳು, ಇದು ತೋರ್ ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಎಲ್ಲವೂ ಕೂಡ ಒಂದೊಂದು ಬೇರೆ ಬೇರೆ, ಒಂದಕ್ಕೊಂದು ಸಂಬಂಧನೇ ಇಲ್ಲ. ಈ ರೀತಿ ಎಲ್ಲ ಬೇರೆ 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 ಬೇರೆ. ನಾವೊಂದು ಚೈನ್ ಆಫ್ ಮೌಂಟೇನ್ಸ್ ನ ನೋಡ್ಬೋದು. ವೆಸ್ಟರ್ನ್ ಘಾಟ್ಸ್ ಅಥವಾ ಹಿಮಾಲಯಸ್ ಹೋದ್ರೆ, ಓ ಎವರೆಸ್ಟೇ ಬೇರೆ ಒಂದು ಪರ್ವತ, ಕಾಂಚನಜಂಗಾನೇ ಬೇರೆ ಒಂದು ಪರ್ವತ. ಒಂದಕ್ಕೊಂದು ರಿಲೇಶನ್ಶಿಪ್ಪೇ ಇಲ್ಲ ಅಂದ್ರೆ ನಿಜಾನ? ಅದು ಇಲ್ಲ. ಆಕ್ಚುಲಿ ಬಿಲೋ ದ ಅರ್ತ್ ಇಟ್ ಇಸ್ ಆಲ್ ಒನ್ ಶೆಲ್ಫ್ ಆಫ್ ರಾಕ್. ಬರೀ ಅದು ಒಂದೊಂದು ಮೇಲಕ್ಕೆ ಹಿಂಗೆ ಪ್ರೊಟ್ರೂಷನ್ ಬರ್ತಾ ಇದೆ. ಅಡಿನಲ್ಲಿ ಹೋದ್ರೆ ಇಟ್ ಮೇ ಬಿ ಜಸ್ಟ್ ಒನ್ ಬಿಗ್ ಶೆಲ್ಫ್ ಆಫ್ ರಾಕ್. ಈ ಚಿತ್ರ ನಾವು ನೋಡಿದ್ರೆ ಈಗ ಏನ್ ಕಾಣಿಸುತ್ತೆ? ಇಲ್ಲಿ ಬೇರೆ ಆಂಗಲ್ ಇಂದ ಪಿಕ್ಚರ್ ತೆಗ್ದಿದೆ. ಓ, ಇದು ಪೇಪರ್ ತಗ್ಲಾಕಿದೆ ಅಷ್ಟೇ. ನಿಜವಾಗ್ಲೂ ನೋಡಿದ್ರೆ ಇದು ಇಡೀ ಒಂದ್ ಕೈಗೆ ಬೆರಳುಗಳು, ಅದರ ಒಂದು ಭಾಗ ಎಲ್ಲವೂ ಒಟ್ಟಿಗೆ ಕೆಲಸ ಮಾಡುತ್ತವೆ.
ಇದಷ್ಟು ಸೇರ್ಕೊಂಡು ಜೊತೆಯಲ್ಲಿ ಕೆಲಸ ಮಾಡುತ್ತವೆ. ದೇ ಆರ್ ನಾಟ್ ಡಿಫ್ರೆಂಟ್ ಫ್ರಮ್ ಈಚ್ ಅದರ್ ಅಂತ ನಮ್ಗೆ ಎರಡನೇ ಪಿಕ್ಚರ್ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮೇಲಿಂದ ನೋಡಿದ್ರೆ ಯಾರಾದ್ರೂ ಬರೀ ಇದಿಷ್ಟೇ ಕಾಣಿಸ್ತಾ ಇದೆ, ಮೇಲಿಂದ ನೋಡ್ತಾ ಇದ್ದೀನಿ ಅಂತ ಹೇಳಿದ್ರೆ ಎಲ್ಲ ಬೇರೆ 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 ವ್ಯಕ್ತಿಗಳು. ಮತ್ತೆ ಅಡಿಯಿಂದ ಬಂದು ನೋಡಿದ್ರೆ ಏನೋ ಸಮಷ್ಟಿ, ಎಲ್ಲವೂ ಸೇರ್ಕೊಂಡು ಒಂದು ಸಮಷ್ಟಿ. ಇಡೀ ಜಗತ್ತು ಒಂದು ಸಮಷ್ಟಿ. ಆತ್ಮ ಅನ್ನೋದು ಒಂದೇನೆ, ಎಲ್ಲದರ ಮೂಲಕ ವ್ಯಕ್ತ ಆಗ್ತಾ ಇದೆ. ಬರೀ ನಮ್ಗೆ ತೋರಿಕೆ ಅಷ್ಟೇ ಅದು. ವಿ ಫೀಲ್ ಇಟ್ ಇಸ್ ಆಲ್ ಡಿಫ್ರೆಂಟ್, ದೇ ಆರ್ ಆಲ್ ಇಂಡಿವಿಜುವಲ್ಸ್. ಎಲ್ಲವೂ ವ್ಯಕ್ತಿಗಳು, ಎಲ್ಲ ಬೇರೆ ಬೇರೆ ಅನ್ನೋದು ಒಂದು ಸುಮ್ಮನೆ ನಮಗೆ ಅನುಭವಕ್ಕೆ, ನಮ್ಮ ದೃಷ್ಟಿಕೋನ ಆ ರೀತಿ ಇದೆ. ಇಟ್ ಇಸ್ ಅ ಲಿಮಿಟೆಡ್ ವ್ಯೂ ಪಾಯಿಂಟ್ ಬಿಕಾಸ್ ವಿ ಆರ್ ನಾಟ್ ಏಬಲ್ ಟು ಸಿ ದ ಸಬ್ಸ್ಟ್ರಾಟಮ್. ನಮ್ಗೆ ಆಧಾರ ಕಾಣಿಸ್ತಾ ಇಲ್ಲ, ಬ್ರಹ್ಮನನ್ನು ಆಧಾರ, ಅವ್ಯಕ್ತ ಆಧಾರ ಕಾಣಿಸ್ತಾ ಇಲ್ಲ. ಅದೇ ನಾನು ಅಂತ ನನ್ಗೆ ಗೋಚರ ಆಗ್ತಾ ಇಲ್ಲ. ನನ್ನ ನಿಜ ಸ್ವರೂಪ ಏನು ಅನ್ನೋದನ್ನ ಮರ್ತ್ ಬಿಟ್ಟಿದ್ದೀನಿ. ಅದಕ್ಕೆ ಏನಾಗತ್ತೆ, ದೇಹ ಮನಸ್ಸು ಬುದ್ಧಿ ಜೊತೆ ನಾನು ಗುರ್ತಿಸ್ಕೊಳ್ತೀನಿ. ಆಗ ನಾನ್ ಬೇರೆ, ಇವ್ರು ಬೇರೆ, ಇವ್ರು ಬೇರೆ, ಇವ್ರು ಬೇರೆ ಅಂತ ನನ್ಗೆ ಗೋಚರ ಆಗತ್ತೆ. ಅದೆಲ್ಲವೂ ಕೂಡ ಮಾಯೆ, ಅದೆಲ್ಲವೂ ಕೂಡ ಭ್ರಾಂತಿ. ಎಲ್ಲಿಂದ ನಾವು ನೋಡ್ತಾ ಇದ್ದೀವಿ? ಜ್ಞಾನಿ ಎಲ್ಲಿಂದ ನೋಡ್ತಾನೆ? ಅವನು ಬ್ರಹ್ಮನ್ನಾಗಿ ನೋಡ್ತಾನೆ ಜಗತ್ತನ್ನ. ಅವನಿಗೆ ಗೊತ್ತು, ಪ್ರತಿಯೊಬ್ಬ ವ್ಯಕ್ತಿ, ಪ್ರತಿಯೊಂದು ಜೀವ ಜಂತುನು ಕೂಡ ಬ್ರಹ್ಮನ ಸ್ವರೂಪ, ನನ್ನ ಆತ್ಮ ಸ್ವರೂಪ, ಎಲ್ಲವೂ ಒಂದೇ ಸಮಷ್ಟಿ ಅಂತ ಅವನ್ಗೆ ಸದಾಕಾಲ ಅರಿವಾಗ್ತಾ ಇರುತ್ತೆ. ಆದ್ರೆ ಜೀವ ಏನ್ ಮಾಡತ್ತೆ, ನಾನು ಈ ದೇಹ ಮನಸ್ಸು ಬುದ್ಧಿ ಮಾತ್ರ ನಾನು ಅಂತ ಆ ಒಂದು ಭ್ರಾಂತಿಯಲ್ಲಿ ಸಿಕ್ಕಾಕೊಂಡ್ಬಿಟ್ಟು, ಮಾಯೆಯಲ್ಲಿ ಸಿಕ್ಕಾಕೊಂಡು, ಅವಿದ್ಯೆಯಲ್ಲಿ ಸಿಕ್ಕಾಕೊಂಡಾಗ ಏನಾಗತ್ತೆ, ಎಲ್ಲವೂ ನನ್ನಿಂದ ಬೇರೆ, ನನಗೆ ಎಲ್ಲ ಸಂಸಾರದ ಬಾಧೆ ಆಗ್ತಾ ಇದೆ, ಐ ಆಮ್ ಸಫರಿಂಗ್ ಸೋ ಮಚ್, ಜೀವನವೇ ದುಃಖ, ಬದಲಾಗ್ತಾ ಇರ್ತಾನೆ, ಬದಲಾಗೋದೆಲ್ಲವೂ ಕೂಡ ನನಗೆ ಆಗ್ತಾ ಇದೆ, ಬದಲಾವಣೆಗಳೆಲ್ಲ ನನಗೆ ಆಗ್ತಾ ಇದೆ, ನನ್ನ ಮನಸ್ಸಿನಲ್ಲಿ ಇರುವಂತ ಯೋಚನೆಗಳು ನಾನೇ, ಭಾವನೆಗಳು ನಾನೇ, ದೇಹಕ್ಕಾಗುವಂತ ನೋವುಗಳು ನನಗೆ ಆಗ್ತಾ ಇವೆ ಅಂತ ಅವನ ಒಂದು ಅನುಭವ ಆಗತ್ತೆ. ಅದನ್ನ ಭವರೋಗ ಅಂತ ಕರಿತೀವಿ. ಇಲ್ಲಿ ಏನ್ ಕಾಣಿಸ್ತಾ ಇದೆ ನಮ್ಗೆ? ಒಂದು ಕಪ್ ಇದೆ, ಆ ಕಪ್ಪು ಹೀಗೆ ಜಂಪ್ ಆಗಿ ತಳ್ಕಳಕಾಗಿ ಕೂತ್ಕೊಳ್ತಾ ಇರುತ್ತೆ. ಸೊ ಹಂಗಾದಾಗ ಕಪ್ ಒಳಗಡೆ ಆಕಾಶ ಇದೆ, ದೇರ್ ಇಸ್ ಸ್ಪೇಸ್ ಇನ್ಸೈಡ್ ದ ಕಪ್. ಸೊ ವೆನ್ ದ ಕಪ್ ಫ್ಲಿಪ್ಸ್, ಡಸ್ ದ ಸ್ಪೇಸ್ ಇನ್ ದ ಕಪ್ ಆಲ್ಸೋ ಫ್ಲಿಪ್? ಆ ಕಪ್ಪು ಹೀಗೆ ಹಾರಿ ತಳ್ಕಳಕಾದಾಗ ಅದರಲ್ಲಿ ಇರುವಂತಹ ಆಕಾಶನೂ ಕೂಡ ತಳ್ಕಳಕಾಗ್ತಾ ಇದೆಯಾ ಕಪ್ಪಿನ ಜೊತೆಯಲ್ಲಿ ಅಂತ ನಾವು ಪ್ರಶ್ನೆಯನ್ನ ತಕ್ಷಣ ಒಂದ್ ಸ್ವಲ್ಪ ಕನ್ಫ್ಯೂಷನ್ ಆಗ್ಬಹುದು, ನಮ್ಗೆ ಆಗೋದಕ್ಕೆ ಸಾಧ್ಯ ಇದೆ. ಸೊ ಮೊದಲನೇ ಪ್ರಶ್ನೆ ಏನು? ಇಸ್ ದ ಸ್ಪೇಸ್ ಲಿಮಿಟೆಡ್ ಬೈ ದ ಫಾರ್ಮ್ ಆಫ್ ದ ಕಪ್? ಆಕಾಶ ಎಲ್ಲೆಲ್ಲಿದೆ? ಕಪ್ ಹೊರಗೂ ಆಕಾಶ ಇದೆ, ಕಪ್ ಒಳಗೂ ಕೂಡ ಆಕಾಶ ಇದೆ. ಸೊ ಆ ಕಪ್ ಒಳಗಡೆ ಏನೋ ಆಕಾಶ, ಆ ಕಪ್ಪಿನಿಂದ ಅದಕ್ಕೆ ಏನೋ ಒಂದು ಬಂಧನ ಆಗ್ತಾ ಇದೆಯಾ? ಆ ಕಪ್ ಆಚೆ ಇರೋ ಆಕಾಶ, ಕಪ್ ಒಳಗಡೆ ಇರೋ ಆಕಾಶ ಬೇರೆ ಬೇರೆನಾ? ಆ ಒಳಗಡೆ ಇರೋ ಆಕಾಶ ಅದು ಅಲ್ಲೇ ಒಂದು ಬಂಧಿತವಾಗಿ ಕಪ್ ಒಳಗಡೆನೆ ಇರ್ಬೇಕಾ ಅಂತ ನಾವು ಪ್ರಶ್ನೆ ಕೇಳಿದ್ರೆ, ಇನ್ನೊಂದು ಪ್ರಶ್ನೆ, ಕಪ್ಪು ಅಲ್ಲಾಡ್ದಾಗ, ಓಡಾಡಿದಾಗ ಅದ್ರೊಳಗಡೆ ಇರೋ ಆಕಾಶನು ಕಪ್ ಜೊತೆಯಲ್ಲೇ ಓಡಾಡುತ್ತೋ, ಅಥವಾ ಆ ಒಂದು ಲೋಟ ಆಕಾಶದ ಒಳಗಡೆ ಸಂಚರಿಸ್ತಾ ಇದೆಯೋ? ಇನ್ನೊಂದ್ಸಲ ಕೇಳ್ತೀನಿ, ಡಸ್ ದ ಸ್ಪೇಸ್ ಮೂವ್ ವಿತ್ ದ ಕಪ್ ಆರ್ ಡಸ್ ದ ಕಪ್ ಮೂವ್ ಥ್ರೂ ಸ್ಪೇಸ್? ಆ ಒಂದು ಲೋಟದಲ್ಲಿರುವಂತಹ ಆಕಾಶ ಆ ಕಪ್ ಜೊತೆಯಲ್ಲೇ ಅದು ಹೋಗ್ತಾ ಇದೆಯೋ, ಅಥವಾ ಆ ಕಪ್ಪು ಆಕಾಶದ ಒಳಗೆ ಸಂಚರಿಸ್ತಾ ಇದೆಯೋ ಅಂತ ನಾವು ಇನ್ನೊಂದು ಪ್ರಶ್ನೆ ಕೇಳಿದ್ರೆ, ಮೂರನೇ ಪ್ರಶ್ನೆ, then how can consciousness which is formless be limited by the form it enlivens? ಈಗ ಆಕಾಶ ಅನ್ನೋ ಜಾಗದಲ್ಲಿ ನಾವು ಆತ್ಮ
ಅಥವಾ ಚೈತನ್ಯ ಅಂತ ಹಾಕ್ಬಿಟ್ಟು ಕಪ್ ಅನ್ನೋ ಜಾಗದಲ್ಲಿ ದೇಹ ಹಾಕಿದ್ರೆ ದೇಹದಲ್ಲಿರುವಂತಹ ಚೈತನ್ಯ ದೇಹದಿಂದ ನಿರ್ಬಂಧಿತವಾಗಿದೆಯಾ? ದೇಹದೊಳಗೆ ಆತ್ಮ ಇದೆಯೋ ಅಥವಾ ಆತ್ಮತತ್ವದೊಳಗೆ ದೇಹ ಇದೆಯೋ? ಆಕಾರವಿಲ್ಲದಂತಹ ಆತ್ಮತತ್ವ ಆಕಾರವಿರುವಂತಹ ದೇಹಕ್ಕೆ ಜೀವ ಕೊಡ್ತಾ ಇದೆ, ಪ್ರಾಣ ಕೊಡ್ತಾ ಇದೆ. ಆ ಆಕಾರ ಇರುವಂತಹ ದೇಹದಿಂದ ಈ ಆತ್ಮ ಬಂಧಿತವಾಗೋದಕ್ಕೆ ಸಾಧ್ಯನಾ ಅಂತ ಇವೆಲ್ಲ ನಾವು ಪ್ರಶ್ನೆಗಳನ್ನ ಹಾಕಿದ್ರೆ ಈ ಒಂದು ಕಪ್ ಎಕ್ಸಾಂಪಲ್ ಅಲ್ಲೇ ನಮ್ಗೆ ಚೆನ್ನಾಗಿ ಅರ್ಥ ಆಗತ್ತೆ. ಆಕಾಶದೊಳಗೆ ಲೋಟ ಸಂಚರಿಸ್ತಾ ಇದೆ, ಲೋಟದೊಳಗೆ ಆಕಾಶ ಸಂಚರಿಸ್ತಾ ಇಲ್ಲ. ಆಕಾಶ ಇದ್ ಕಡೆನೇ ಇದೆ. ಎಲ್ಲಿದೆ ಆಕಾಶ? ಎಲ್ಲಾ ಕಡೆನೂ ಇದೆ. ಈ ಸೃಷ್ಟಿ ಎಲ್ಲೆಲ್ಲಿದೆಯೋ ಎಲ್ಲಾ ಕಡೆ ಆಕಾಶ ಇದೆ. ಆಕಾಶ ಇಲ್ದಿರೋ ಜಾಗನೇ ಇಲ್ಲ. ದೇರ್ ಇಸ್ ನೋ ಸ್ಪೇಸ್, ಇಸ್ ಎವ್ರಿವೇರ್ ಆಲ್ ದ ಟೈಮ್. ಇಟ್ಸ್ ದ ಸಟ್ಲೆಸ್ಟ್ ಎಲಿಮೆಂಟ್, ಅತಿ ಸೂಕ್ಷ್ಮವಾದಂತ ಪಂಚಭೂತ. ಸೊ ಆ ಪಂಚಭೂತದಲ್ಲಿ ಈ ಒಂದು ಲೋಟ ಓಡಾಡಿದಾಗ ಆಕಾಶದಲ್ಲಿ ಅದು ಓಡಾಡ್ತಾ ಇದೆಯೇ ಹೊರತು ಅದ್ರೊಳಗಡೆ ಇರೋ ಆಕಾಶ ಅದ್ರ ಜೊತೆಯಲ್ಲಿ ಮೂವ್ ಮಾಡೋದಿಲ್ಲ. ಹಾಗೆ ಆತ್ಮತತ್ವ ಅನ್ನೋದು ಎಲ್ಲೆಡೆ ಯಾವಾಗ್ಲೂ ಇದೆ. ಬ್ರಹ್ಮನ್ ಅನ್ನೋದು ಇಟ್ ಈಸ್ ದೇರ್ ಆಲ್ ದ ಟೈಮ್, ಎವ್ರಿವೇರ್. ಇಟ್ ವಾಸ್ ಆಲ್ವೇಸ್ ಎಕ್ಸಿಸ್ಟೆಡ್, ಇಟ್ ವಿಲ್ ಆಲ್ವೇಸ್ ಕಂಟಿನ್ಯೂ ಟು ಎಕ್ಸಿಸ್ಟ್. ಅದನ್ನ ವೇದಾಂತ ಹೇಳುತ್ತೆ ನಮ್ಗೆ. ಅದ್ರೊಳಗೆ ದೇಹ ಇದೆ. ನಮ್ಮೆಲ್ಲರ ದೇಹ ಆತ್ಮತತ್ವದಲ್ಲಿದೆ. ಆತ್ಮತತ್ವ ಅದಕ್ಕೆ ಟೆಂಪರರಿಯಾಗಿ ಜೀವ ಕೊಡ್ತಾ ಇದೆ. ಮನಸ್ಸು, ಬುದ್ಧಿ, ದೇಹ ಅಂತ ಹೇಳಿದಾಗ ಪಂಚಕೋಶಗಳು ಅಂತ ನಾವು ತಗೋಬೇಕು. ಸೊ ಈ ಪಂಚಕೋಶಗಳಿಗೂನು ಅನ್ನಮಯ, ಪ್ರಾಣಮಯ, ಮನೋನ್ಮಯ, ವಿಜ್ಞಾನಮಯ, ಆನಂದಮಯ ಎಲ್ಲಕ್ಕೂ ಜೀವ ಕೊಡ್ತಾ ಇರೋದು ಬೈ ದ ಪ್ರಾಕ್ಸಿಮಿಟಿ ಆಫ್ ದ ಆತ್ಮತತ್ವ. ಅದಕ್ಕೆ ಜೀವ ಟೆಂಪ್ರರಿಯಾಗಿ ಬರ್ತಾ ಇದೆ. ಅದಕ್ಕೊಂದು ಎಕ್ಸ್ಪೈರಿ ಡೇಟ್ ಕೂಡ ಇದೆ. ಅದಾಗೋದ್ಮೇಲೆ ಇದರ ಕೆಲಸ ಆಯ್ತು. ಪ್ರಾರಬ್ಧ ಕರ್ಮ ಮುಗಿದ್ಮೇಲೆ ಈ ಪಂಚಕೋಶಗಳ ಕೆಲಸ ಆಯ್ತು, ಈ ದೇಹದ ಕೆಲಸ ಆಯ್ತು. ಸೂಕ್ಷ್ಮ ಶರೀರ, ಕಾರಣ ಶರೀರ ಬೇರೆ ಒಂದು ಅನ್ನಮಯ ಕೋಶವನ್ನ ತೆಗೆದುಕೊಂಡು ಮತ್ತೆ ಇನ್ನೊಂದು ಕಡೆ ಹೋಗುತ್ತೆ. ಎಲ್ಲಿಯವರೆಗೆ? ಜ್ಞಾನ ಬರುವವರೆಗೆ, ಆತ್ಮಜ್ಞಾನ ಬರುವವರೆಗೆ, ನಾವು ಆತ್ಮನಿಷ್ಠರಾಗುವವರೆಗೆ ಇದು ನಡೀತಾ ಇರುತ್ತೆ. ಅದಕ್ಕೆ ಶಂಕರಾಚಾರ್ಯರು ಮತ್ತೆ ಚಾಂಡಾಲರು ಇಬ್ರು ಸೇರ್ಕೊಂಡು ನಮ್ಗೆ ಇದನ್ನ ನೆನಪು ಮಾಡ್ತಾ ಇದ್ದಾರೆ. ದೇಹದೊಳಗೆ ಆತ್ಮ ಇದೆ ಅಂತ ಅನ್ಕೊಳ್ತಿದ್ಯಲ್ಲಪ್ಪ, ಆತ್ಮದೊಳಗೆ ದೇಹ ಇದೆ ಅಂತ ನಮ್ಗೆ ನೆನಪು ಮಾಡ್ತಾ ಇದ್ದಾರೆ. ಇಲ್ಲಿ ಶಂಕರರು ಬಗ್ಗಿ ಚಾಂಡಾಲರ ಪಾದಕ್ಕೆ ಬಿದ್ದು ತಮ್ಮ ತಪ್ಪನ್ನ ಒಪ್ಕೊಂಡು ಜ್ಞಾನವನ್ನ ಸ್ವೀಕಾರ ಮಾಡ್ತಾ ಇದ್ದಾರೆ. ಸ ಇವ ಅಹಂ ನ ಚ ದೃಶ್ಯ ವಸ್ತು ಇತಿ ದೃಢ ಪ್ರಜ್ಞಾ ಅಪಿ ಯಸ್ಯ ಅಸ್ತಿ ಚೇತ್ ಚಾಂಡಾಲೋಹ ಅಸ್ತು ಸ ತು ದ್ವಿಜೋ ಅಸ್ತು ಗುರುಃ ಇತಿ ಏಷಾ ಮನೀಷಾ ಮಮ ಅಂತ. ನೀವೇ ನನ್ನ ಗುರುಗಳು ಅಂತ. ಸೊ ಮನೀಷಾ ಪಂಚಕಂ ಮೊದಲನೇ ಶ್ಲೋಕ ಇವತ್ತು ನಾವು ನೋಡಿದೀವಿ. ಅದರಲ್ಲಿ ಯಾರು ಈ ದೃಢವಾದ ಒಂದು ಜ್ಞಾನವನ್ನ ಪಡ್ಕೊಳ್ತಾರೋ, ಯಾವ ಜ್ಞಾನ? ನಾನು ದೃಕ್ಕಲ್ಲ, ನಾನು ದೃಶ್ಯ. ನಾನು ದೇಹ, ಮನಸ್ಸು, ಬುದ್ಧಿ ಅಲ್ಲ, ನಾನು ಸಾಕ್ಷಿ, ನಾನು ಆತ್ಮತತ್ವ, ನಾನು ಸಚ್ಚಿದಾನಂದ. ಈ ಒಂದು ಸಾಕ್ಷಿ ಜಾಗೃತ್, ಸ್ವಪ್ನ, ಸುಷುಪ್ತಿ ಮೂರು ಸ್ಥಿತಿಗಳಲ್ಲೂ ಕೂಡ ಅದು ಒಂದೇ. ಇಟ್ ಇಸ್ ದ ಕಾನ್ಸ್ಟೆಂಟ್ ಫ್ಯಾಕ್ಟರ್. ಮೂರನ್ನು ವೀಕ್ಷಿಸ್ತಾ ಇರುವಂತ ಸಾಕ್ಷಿ ನಾನು. ಇಡೀ ಜಗತ್ತನ್ನ ವೀಕ್ಷಿಸ್ತಾ ಇರುವಂತ ಈಶ್ವರ ಸಾಕ್ಷಿ, ಆ ಜಗತ್ ಸಾಕ್ಷಿ. ಅದು ಎಲ್ಲಾ ದೇಹಗಳು ಅಂದ್ರೆ ಸೃಷ್ಟಿಕರ್ತನಾದ ಬ್ರಹ್ಮ, ಅಲ್ಲಿಂದ ಆ ದೇಹದಿಂದ ಆರಂಭವಾಗಿ
ಸಣ್ಣ ಇರುವೆ, ಆ ಒಂದು ಸಣ್ಣ ದೇಹದವರೆಗೂ ಆ ಜಗತ್ ಸಾಕ್ಷಿನೇ ಅದಕ್ಕೆ ಜೀವವನ್ನ ತುಂಬಿ ಅದರ ಮೂಲಕ ಜಗತ್ತನ್ನ ವೀಕ್ಷಿಸ್ತಾ ಇದೆ. ಇದನ್ನ ಅರ್ಥ ಮಾಡಿಕೊಂಡು ಇದರಲ್ಲೇ ನೆಲೆಸಿರುವಂತಹ, ಈ ಅರಿವಿನಲ್ಲೇ ನೆಲೆಸಿರುವಂತಹ ಜ್ಞಾನಿ, ಅವನು ಚಾಂಡಾಲನ ದೇಹವನ್ನಾದರೂ ಹೊಂದಿರ್ಲಿ, ಅವನು ಬ್ರಾಹ್ಮಣನ ದೇಹವನ್ನಾದರೂ ಹೊಂದಿರ್ಲಿ, ಅವನೇ ನನ್ನ ಗುರು. ಇದು ನನ್ನ ದೃಢವಾದ ಜ್ಞಾನ. ದಿಸ್ ಇಸ್ ಮೈ ಫರ್ಮ್ ಕನ್ವಿಕ್ಷನ್. ಏಷಾ ಮನೀಷಾ ಮಮ ಅಂತ ಶಂಕರರು ಚಾಂಡಾಲರ ಹತ್ತಿರ ಮೊದಲನೇ ಶ್ಲೋಕದಲ್ಲಿ ಹೇಳ್ತಾ ಇದ್ದಾರೆ. ಇನ್ನೂ 4 ಶ್ಲೋಕಗಳು ಬರುತ್ತೆ ಮನೀಷಾ ಪಂಚಕಂನಲ್ಲಿ. ಅದನ್ನ ಪ್ರತಿ ಸಲ ಒಂದೊಂದು ಉಪನ್ಯಾಸದ ಮೂಲಕ ತೆಗೆದುಕೊಂಡು ಅದರ ಸೂಕ್ಷ್ಮತೆಗಳನ್ನ ಅರ್ಥ ಮಾಡ್ಕೊಳ್ತಾ ಹೋಗೋಣ. ಸದ್ಗುರುಗಳ ಕೃಪೆಯಿಂದ, ನಿಮ್ಮೆಲ್ಲರ ಸ್ಫೂರ್ತಿಯಿಂದ, ನಿಮ್ಮೆಲ್ಲರ ಪ್ರೋತ್ಸಾಹದಿಂದ ಈ ಒಂದು ಜಿಜ್ಞಾಸ ನಡೆಯೋದಕ್ಕೆ ಸಾಧ್ಯ ಆಯಿತು. ಎಲ್ಲರಿಗೂ ಕೃತಜ್ಞತೆಗಳು. ನನ್ನ ಸದ್ಗುರುಗಳ ಚರಣಗಳಿಗೆ ಮತ್ತೆ ಮತ್ತೆ ನನ್ನ ವಂದನ ಅರ್ಪಣೆ, ನನ್ನ ಕೃತಜ್ಞತೆ, ನನ್ನ ಪ್ರಣಾಮಗಳನ್ನ ಅರ್ಪಿಸ್ತಾ ಇದ್ದೇನೆ.